ಸೊ ಓಕೆ ಸ್ನೇಹಿತರೆ, 2 ಟಾಪಿಕ್ ಆಗಿದೆ. ಮೌಂಟೇನ್ಸ್ನ ಕವರ್ ಮಾಡಿದ್ದೇವೆ, ಜೊತೆಗೆ ಪ್ಲಾಟ್ಯೂಸ್ನ ಕವರ್ ಮಾಡಿದ್ದೇವೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ರಿವರ್ಸ್. ನದಿಗಳನ್ನ ಕವರ್ ಮಾಡಬೇಕು. ಈಗ ನದಿಗಳಿಂದ ಏನೇನು ಫಾರ್ಮ್ ಆಗುತ್ತೆ ಅಂತ ನೋಡಬೇಕು. ನೋಡಿ, ಫಸ್ಟ್ ಆಫ್ ಆಲ್ ನದಿ ಹೇಗೆ ಫಾರ್ಮ್ ಆಗುತ್ತೆ ಅಂತ ಹೇಳೋದಾದ್ರೆ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಇಟ್ ಮೇ ಬಿ ರಫ್ ಎಕ್ಸಾಂಪಲ್. ಒಂದು ಗುಡ್ಡ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಇದು ಕೆಳಗಡೆ ನೆಲ ಅಂತ ಇಟ್ಕೊಳ್ಳಿ. ಈಗ ಏನಾಗ್ತಿದೆ, ಇದು ಎತ್ತರದಲ್ಲಿದೆ ಅಲ್ವಾ, ಇದನ್ನು ನಾವು ಹೈ ಆಲ್ಟಿಟ್ಯೂಡ್ ಏರಿಯಾ ಅಂತ ಕರಿತೇವೆ. ಹೈ ಆಲ್ಟಿಟ್ಯೂಡ್, ಎಲ್ಲಿ ಎತ್ತರ ಜಾಸ್ತಿ ಇರುತ್ತೋ ಅದನ್ನ ಆಲ್ಟಿಟ್ಯೂಡ್ ಅಂತ ಕರೀತಾರೆ. ಆಲ್ಟಿಟ್ಯೂಡ್ ಇಸ್ ದ ಮೆಜರ್ ಆಫ್ ಹೈಟ್. ಆಯ್ತಾ, ಆಲ್ಟಿಟ್ಯೂಡ್ ಇಸ್ ದ ಮೆಜರ್ ಆಫ್ ಹೈಟ್ ಫ್ರಮ್ ಸಿ ಲೆವೆಲ್. ಅಂದರೆ ನಮ್ಮ ಸಮುದ್ರದ ದಡಕ್ಕಿಂತ, ಸಮುದ್ರದ ತೀರದಕ್ಕಿಂತ ಎಷ್ಟು ಎತ್ತರದಲ್ಲಿದೆ ಅಂತ. 3000 ಫೀಟ್ 5000 ಫೀಟ್ ಅಬೌವ್ ದ ಸಿ ಲೆವೆಲ್ ಅಂತ ಹೇಳ್ತಾರಲ್ವಾ, ಅದನ್ನ ಹೈ ಆಲ್ಟಿಟ್ಯೂಡ್ ಏರಿಯಾಸ್ ಅಂತ ಕರೀತಾರೆ. ಇದು ನಮ್ಮ ಲೋ ಆಲ್ಟಿಟ್ಯೂಡ್ ಏರಿಯಾ ಆರ್ ಝೀರೋ ಆಲ್ಟಿಟ್ಯೂಡ್ ಅಂತ ಬರ್ಬೋದು. ಝೀರೋ ಆಲ್ಟಿಟ್ಯೂಡ್ ಅಂದರೆ ಏನು, ಸೀದಾ ಸಮುದ್ರ ಕೂಡ ಇದೇ ಲೆವೆಲಲ್ಲೇ ಇದೆ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಚಿಕ್ಕ ನನ್ನ ಸಮುದ್ರ ತೋರಿಸೋದಾದ್ರೆ, ಸೊ ಸಮುದ್ರ ಈ ಲೆವೆಲಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಇದು ಸಮುದ್ರ. ಓಕೆ, ದಿಸ್ ಇಸ್ ಸಿ ಲೆವೆಲ್ ಅಂತ ಕರೀತಾರೆ. ಹೈ ಆಲ್ಟಿಟ್ಯೂಡ್ ಅಂದರೆ ನಮ್ಮ ಸಮುದ್ರಕ್ಕಿಂತ ಅದು ಎಷ್ಟು ಎತ್ತರದಲ್ಲಿದೆ ಅನ್ನೋ ಒಂದು ಲೆಕ್ಕ. ಆಯ್ತಾ, ಇವಾಗ ಏನಾಗುತ್ತೆ ನೋಡಿ, ಇಫ್ ಯು ರಿಮೆಂಬರ್ ಅವರ್ ಸ್ನೋ ಪಿಕ್ಡ್ ಮೌಂಟೇನ್ಸ್. ಸ್ನೋ ಪಿಕ್ಡ್ ಮೌಂಟೇನ್ಸ್ ಅಲ್ಲಿ ಏನಿರುತ್ತೆ, ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ ಅಂತ ಏನು ಹೇಳಿದಲ್ವಾ, ಅಲ್ಲೇನಿರುತ್ತೆ, ಈ ಜಾಗದಲ್ಲಿ ಐಸ್ ಇರುತ್ತೆ, ಮಂಜುಗಡ್ಡೆ ಇರುತ್ತೆ. ಆಯ್ತಾ, ಇದು ಒಂದು. ಓಕೆ, ಇಲ್ಲಿ ಕೂಡ ಮಂಜುಗಡ್ಡೆ ಇದೆ, ನೆನ್ಪಿಟ್ಕೊಳ್ಳಿ, ಇಲ್ಲಿ ಮಂಜುಗಡ್ಡೆ ಇದೆ. ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂದರೆ ಇಲ್ಲಿ ರೈನ್ ಫಾಲ್ಸ್ ಕೂಡ ಆಗುತ್ತೆ, ಮಳೆ ಕೂಡ ಬರ್ತಾನೆ ಇರುತ್ತೆ. ಮಳೆ ಬಂದು ಏನಾಗುತ್ತೆ, ಮಳೆ ನೀರು ಇಲ್ಲಿ ಬೀಳ್ತಾ ಇರುತ್ತೆ ಗುಡ್ಡದ ಮೇಲೆ. ಆಯ್ತಾ, ಈ ಥರ ಮಳೆ ನೀರು ಬೀಳ್ತಾ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಇದರಿಂದ ಏನಾಗುತ್ತೆ, ಈ ಜಾಗ ಫಸ್ಟ್ ಗ್ಲೇಷಿಯರಿಂದ ಏನಾಗುತ್ತೆ, ನೀರು ಕರಗತ್ತೆ. ಮಂಜುಗಡ್ಡೆ ಒಂದು ಕಾಲದಲ್ಲಿ ಕರಗಿ ಏನಾಗುತ್ತೆ, ಆ ನೀರು ಕೆಳಗಡೆ ಹರಿಯೋಕ್ಕೆ ಪ್ರಾರಂಭ ಆಗುತ್ತೆ. ಇಟ್ಸ್ ವೆರಿ ಕಾಮನ್. ಗುರುತ್ವಾಕರ್ಷಣೆ ಶಕ್ತಿ ಇರುತ್ತಲ್ವಾ, ನೀರು ಮೇಲ್ಗಡೆಯಿಂದ ಏನಾಗುತ್ತೆ, ಇವಾಗ ಕೆಳಗಡೆಯಿಂದ ಹರಿಯಕ್ಕೆ ಶುರುವಾಗುತ್ತೆ. ಈ ಥರ ನೀರು ಕೆಳಗಡೆ ಹರಿತಾ ಇದೆ, ಮೇಲ್ಗಡೆ ಇರುವಂಥ ಏರಿಯಾಗಳಿಂದ ನೀರು ಕೆಳಗಡೆ ಹರಿತಾ ಇದೆ. ಜೊತೆಗೆ ಏನಾಗ್ತಿದೆ, ಇಲ್ಲಿ ಬೀಳ್ತಿರುವಂಥ ಮಳೆ ನೀರು ಕೂಡ ಬಿದ್ದು ಗುಡ್ಡಗಳಿಂದ ಆ ನೀರು ಕೆಳಗಡೆ ಹರಿಯೋಕ್ಕೆ ಪ್ರಾರಂಭ ಆಗುತ್ತೆ, ಗುರುತ್ವಾಕರ್ಷಣೆ ಶಕ್ತಿ. ಸೊ ಈ ಮೂಮೆಂಟ್ ಆಫ್ ವಾಟರ್ ಏನಿದೆ, ಈ ಮೂಮೆಂಟ್ ಆಫ್ ವಾಟರ್, ಈ ನೀರಿನ ಏನು ಚಲನೆ ಇದೆ ಫ್ರಮ್ ಹೈ ಆಲ್ಟಿಟ್ಯೂಡ್, ಎತ್ತರ ಇರುವಂಥ ಏರಿಯಾಗಳಿಂದ ಕೆಳಗಡೆ ಇರುವಂಥ ಲೋ ಆಲ್ಟಿಟ್ಯೂಡ್ ಏರಿಯಾಸ್ಗೆ ಏನಂತ ಕರೀತಾರಲ್ಲ, ದಟ್ ಮೂಮೆಂಟ್ ಆಫ್ ವಾಟರ್, ನೆನ್ಪಿಟ್ಕೊಳ್ಳಿ, ದ ಮೂಮೆಂಟ್ ಆಫ್ ವಾಟರ್, ನೀರಿನ ಈ ಚಲನೆ ಇದೆ ಅಲ್ವಾ, ಇದನ್ನ ನಾವು ರಿವರ್ಸ್ ಅಂತ ಕರೀತಾರೆ. ದಿಸ್ ಆರ್ ಕಾಲ್ಡ್ ಎಸ್ ರಿವರ್ಸ್. ದ ಪ್ಲೇಸ್ ವೇರ್ ದ ವಾಟರ್ ಫ್ಲೋಸ್ ಫ್ರಮ್ ಹೈ ಆಲ್ಟಿಟ್ಯೂಡ್ ಏರಿಯಾಸ್ ಟು ಲೋ ಆಲ್ಟಿಟ್ಯೂಡ್ ಏರಿಯಾಸ್ ಇಸ್ ಕಾಲ್ಡ್ ಎಸ್ ರಿವರ್ಸ್. ನೆನ್ಪಿಟ್ಕೊಳ್ಳಿ, ಇದನ್ನ ನಾವು ನದಿಗಳು ಅಂತ ಕರೀತೇವೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್, ನದಿಗಳಿಗೆ ಮೇಜರ್ ಸೋರ್ಸ್ ಆಫ್ ಪವರ್ ಏನಿದೆ ಅಲ್ವಾ, ಅದು ಹೈಟ್ ಆಗಿರುತ್ತೆ. ಹೈಟ್ ನೋಡಿ, ಬೇಕಿದ್ರೆ ನೀವು ಏನು ಗೊತ್ತಾ, ನೆಲ ಫ್ಲಾಟ್ ಆಗಿದ್ರೆ, ನೆಲ ಈ ಥರ ಫುಲ್ ಫ್ಲಾಟ್ ಆಗಿದ್ರೆ ನದಿಗಳ ಚಲನೆ ಸ್ಲೋ ಆಗಿರುತ್ತೆ. ಅದಷ್ಟು ರಭಸದಿಂದ ಬೀಸಲ್ಲ, ಆ್ಯಕ್ಚುಲಿ ಸ್ಲೋ ಆಗಿ ಹರಿತಿರುತ್ತೆ. ಅದೇ ನೀವೊಂದು ಗುಡ್ಡದಿಂದ ಬೀಳುವಂಥ ವಾಟರ್ ಫಾಲ್ಸ್ನ ನೋಡೋದಾದ್ರು ಅಥವಾ ಎತ್ತರದಿಂದ ಕೆಳಗೆ ಹೋಗುವಂಥ ನೀರನ್ನ ನೋಡೋದಾದ್ರೂ ಕೂಡ ಇಲ್ಲಿ ಫ್ಲೋ ತುಂಬ ಫಾಸ್ಟ್ ಆಗಿರುತ್ತೆ, ಇಲ್ಲಿ ತುಂಬ ಫಾಸ್ಟ್ ಆಗಿರುತ್ತೆ. ಸೊ ಆಲ್ವೇಸ್ ರಿಮೆಂಬರ್, ಆಲ್ಟಿಟ್ಯೂಡ್ ಎತ್ತರ, ಆಯ್ತಾ, ಆಲ್ಟಿಟ್ಯೂಡ್ ಈಸ್ ಮೈಲೇಜ್ ಆಫ್ ರಿವರ್ಸ್. ಮೈಲೇಜ್ ಆಫ್ ರಿವರ್ಸ್ ಅಂತ ಕರಿಬೋದು. ಎಲ್ಲಿ ಎತ್ತರದಿಂದ ನೀರು ಬೀಳ್ತಾ ಇರುತ್ತೋ ಅಲ್ಲಿ ಸ್ಪೀಡ್ ತುಂಬ ಫಾಸ್ಟ್ ಆಗಿರುತ್ತೆ. ನಮ್ಮ ಜೋಗ ಜಲಪಾತ, ಜೋಗ್ ಫಾಲ್ಸ್ ನೀವು ನೋಡೋದಾದ್ರೂ ಕೂಡ ಗೊತ್ತಾಗುತ್ತೆ, ಮೇಲ್ಗಡೆಯಿಂದ ರಾಜಾರಾಣಿ ರೋರರ್ ರಾಕೆಟ್ ಇಂದ ನೀರು ಬಿದ್ದಾಗ ತುಂಬಾ ರಭಸದಿಂದ ಬೀಳುತ್ತೆ. ಬಿಕಾಸ್ ದಟ್ ಈಸ್ ವಾಟ್ ಇಟ್ ಈಸ್. ವೆನ್ ವಾಟರ್ ಫಾಲ್ಸ್ ಫ್ರಮ್ ಹೈ ಪ್ಲೇಸಸ್ ಟು ಲೋ ಪ್ಲೇಸಸ್ ತುಂಬ ಫಾಸ್ಟ್ ಆಗಿ ಹರಿಯುತ್ತೆ. ಚಿಕ್ಕ ವಯಸ್ಸಲ್ಲಿ ಕೂಡ ನೀವು ನೋಡಿರ್ತೀರಾ, ಮಳೆಗಾಲದಲ್ಲಿ ಮಳೆ ಬೀಳ್ಬೇಕಾದ್ರೆ ರೋಡ್ ಮೇಲಿಂದ ಹೋಗುವಂಥ ನೀರಿನ ವೇಗಕ್ಕೂ ಗುಡ್ಡಗಳಿಂದ ಕೆಳಗೆ ಬರುವಂಥ ನೀರಿನ ವೇಗಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಬಿಕಾಸ್ ಆಸ್ ದ ಸ್ಲೋಪ್ ಇನ್ಕ್ರೀಸಸ್, ಎಲ್ಲಿ ಈ ಥರ ಬೆಂಡಿಂಗ್ ಜಾಸ್ತಿ ಆಗುತ್ತೋ ಆ ಜಾಗದಲ್ಲಿ ನೀರಿನ ಫ್ಲೋ ಕೂಡ ಜಾಸ್ತಿ ಆಗುತ್ತೆ. ಸೊ ವಾಟ್ ಈಸ್ ಇನ್ ಸಿಂಪಲ್ ರೈನ್ ಅಂತೆ. ಸೊ ವಾಟ್ ಈಸ್ ಇನ್ ಸಿಂಪಲ್ ರಿವರ್ಸ್, ದ ಮೂಮೆಂಟ್ ಆಫ್ ವಾಟರ್ ಫ್ರಮ್ ಹೈ ಆಲ್ಟಿಟ್ಯೂಡ್ ಏರಿಯಾಸ್ ಟು ಲೋ ಆಲ್ಟಿಟ್ಯೂಡ್ ಏರಿಯಾಸ್. ಮೇಲ್ಗಡೆ ಇರುವಂಥ ನೀರು ಕರಗಿ ಕೆಳಗಡೆ ಹರಿಯೋದನ್ನ ನಾವು ರಿವರ್ಸ್ ಅಂತ ಕರಿತೇವೆ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ನದಿ ಕೂಡ, ಆಯ್ತಾ, ಆಲ್ಮೋಸ್ಟ್ ಆಲ್ ಪ್ರತಿಯೊಂದು ನದಿ ಕೂಡ ಯಾವುದೇ ಜಾಗದಿಂದ ತನ್ನ ಜರ್ನಿನ ಸ್ಟಾರ್ಟ್ ಮಾಡ್ಬೋದು, ಎಲ್ಲಿಂದ ಬೇಕಾದ್ರೂ ತನ್ನ ಪಯಣನ ಶುರು ಮಾಡ್ಬೋದು, ಕೊನೆಗೆ ಅದು ಸಮುದ್ರಕ್ಕೆ ಬಂದು ಸೇರುತ್ತೆ. ಆಯ್ತಾ, ಸಮುದ್ರ ಕೊನೆಗೆ ಅದು ಸಮುದ್ರಕ್ಕೆ ಬಂದು ಸೇರಬೇಕು. ಸೊ ಈ ಜರ್ನಿ ಏನಿದೆ ಅಲ್ವಾ, ನೀರಿನ ಜರ್ನಿ ಫ್ರಮ್ ಒನ್ ಪ್ಲೇಸ್ ಟು ದ ರಿವರ್, ಈ ನೀರಿನ ಜರ್ನಿ ಏನಿದೆ ಅಲ್ವಾ, ಒಂದು ಜಾಗದಿಂದ ಸಮುದ್ರಕ್ಕೆ ಹೋಗಿ ಸೇರುವಂಥ ಈ ಪಯಣ ಏನಿದೆ, ಈ ಟ್ರಾವೆಲ್ನ ನಾವು ರಿವರ್ಸ್ ಅಂತ ಕರಿತೇವೆ, ನದಿಗಳಂತ ಕರಿತೇವೆ, ರಿವರ್ಸ್. ನೆನ್ಪಿಟ್ಕೊಳ್ಳಿ, ಇದನ್ನು ನಾವು ರಿವರ್ಸ್ ಅಂತ ಕರಿತೇವೆ. ದ್ಯಾಟ್ಸ್ ಇಟ್. ಎಷ್ಟು ಗೊತ್ತಿದ್ರೆ ಸಾಕು ನಿಮಗೆ. ನದಿಗಳಂದ್ರೆ ಅರ್ಥ ಆಯ್ತಾ, ವಾಟರ್ ಮೂವ್ಮೆಂಟ್ ಫ್ರಮ್ ಹೈ ಆಲ್ಟಿಟ್ಯೂಡ್ ಏರಿಯಾಸ್ ಟು ಲೋ ಆಲ್ಟಿಟ್ಯೂಡ್ ಏರಿಯಾಸ್ ಗಿವ್ಸ್ ರೈಸ್ ಟು ರಿವರ್ಸ್ ಫಾರ್ಮೇಷನ್. ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ, ಕರೆಕ್ಟಾ? ನೆಕ್ಸ್ಟ್ ಇವಾಗ ಇನ್ನೊಂದು ಹೇಳ್ತೇನೆ. ನದಿಗಳು ತಮ್ಮ ಈ ಪಯಣನ ಮಾಡಬೇಕಾದ್ರೆ, ಅಂದರೆ ನದಿಗಳು ತಮ್ಮ ಒಂದು ಜಾಗದಿಂದ ಪಯಣನ ಶುರು ಮಾಡಿ ಇನ್ನೊಂದು ಜಾಗಕ್ಕೆ ಬರಬೇಕಾದ್ರೆ ಮಿಡ್ಲಲ್ಲಿ ತುಂಬ ಥರ ಚೇಂಜಸ್ನ ಮಾಡುತ್ತೆ. ನಮ್ಮ ನೆಲದ ಮೇಲೆ ಭಯಂಕರ ಚೇಂಜಸ್ ಆಗುತ್ತೆ. ಅದೇನಂತ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಒನ್ನ ನಾವು ಗುಹೆಗಳು ಅಂತ ಕರಿತೇವೆ, ಕೇವ್ಸ್. ದ ಫಸ್ಟ್ ಫಾರ್ಮೇಷನ್ ಈಸ್ ಕೇವ್ ಫಾರ್ಮೇಷನ್. ಒಂದು ನಿಮಿಷ. ದ ಫಸ್ಟ್ ಫಾರ್ಮೇಷನ್ ಈಸ್ ಕೇವ್ ಫಾರ್ಮೇಷನ್. ಇದು ಹೇಗಾಗುತ್ತೆ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಸೈನ್ಸ್ ಇದೆ, ಅಷ್ಟೊಂದು ಸೈನ್ಸು ಇಲ್ಲ. ಒಂದು ನಿಮಿಷ, ಕಲರ್ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ನನಗೆ ಈ ಕಲರ್ ಬೇಡ, ಎಲ್ಲಿದೆಯಪ್ಪ? ಹಾಂ, ಓಕೆ. ಇದನ್ನು ನೀವು ನೆಲ ಅಂತ ಇಟ್ಕೊಳ್ಳಿ, ಆಯಿತಾ. ಬ್ರೌನ್ ಆಗಿದೆ ಸ್ವಲ್ಪ. ಓಕೆ, ಇದನ್ನು ನೀವು ನೆಲ ಅಂತ ಇಟ್ಕೊಳ್ಳಿ, ನೆಲ, ಆಯಿತಾ. ಇದು ನೆಲ ಅಂತ ಇಟ್ಕೊಳ್ಳಿ. ಈಗೇನಾಗ್ತಿದೆ, ಇದ್ರ ಮೇಲ್ಗಡೆ ಮಳೆ ನೀರು ಬೀಳ್ತಾ ಇದೆ.
ಓಕೆ, ಇದ್ರ ಮೇಲ್ಗಡೆ ಏನಾಗ್ತಿದೆ ಈಗ ಮಳೆ ನೀರು ಬೀಳ್ತಾ ಇದೆ. ಜಸ್ಟ್ ಇಮ್ಯಾಜಿನೇಷನ್ ಆಯ್ತಾ. ಇದ್ರ ಮೇಲ್ಗಡೆ ಏನಾಗ್ತಿದೆ ಮಳೆ ನೀರು ಬೀಳ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, ವಾಟರ್ ಹ್ಯಾಸ್ ದ ಪವರ್ ಟು ಡಿಸಾಲ್ವ್. ನೀರು ತನ್ನಲ್ಲಿರುವಂಥ ಯಾವುದೇ ದ್ರವನ ಡಿಸಾಲ್ವ್ ಮಾಡ್ಕೊಳತ್ತೆ, ಗೊತ್ತಿದೆಯಾ? ನೀರಿನ ಒಳಗೆ ಸಕ್ಕರೆ ಹಾಕಿದ್ರೆ ಸಕ್ಕರೆ ಕರ್ಗೋಗುತ್ತೆ, ಕರ್ಗೋದನ್ನ ನಾವು ಡಿಸಾಲ್ಯೂಷನ್ ಅಂತ ಕರಿತೇವೆ ಇಂಗ್ಲಿಷಲ್ಲಿ. ಸೊ ಇವಾಗ ಏನಾಗುತ್ತೆ, ಈ ನೀರು ಕೆಳಗಡೆ ಬೀಳ್ತಾ ಬೀಳ್ತಾ ಏನಾಗುತ್ತೆ, ಆಕಾಶದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಇರುತ್ತಲ್ವಾ, CO2 ಕಾರ್ಬನ್ ಡೈಆಕ್ಸೈಡ್, ಇದನ್ನ ಅದು ತನ್ನಲ್ಲಿ ಡಿಸಾಲ್ವ್ ಮಾಡ್ಕೊಳ್ಳುತ್ತೆ, ಕರಗಿಸ್ಕೊಬಿಡತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಈ ನೀರಿಗೆ ಸ್ವಲ್ಪ ಆಸಿಡಿಕ್ ಪ್ರಾಪರ್ಟೀಸ್ ಬರುತ್ತೆ. ಆಸಿಡಿಕ್ ಪ್ರಾಪರ್ಟೀಸ್ ಬರುತ್ತೆ ಆಯ್ತಾ. ಗೊತ್ತಿದೆ ಅಲ್ಲ, ಕನ್ನಡ ಫಿಲ್ಮಲ್ಲಿ ಆಸಿಡ್ ಹಾಕಿದ್ರೆ ಮುಖ ಸುಟ್ಟೋಗುತ್ತೆ ಅಂತಾರೆ. ಆ ಥರ ಲೈಟ್ ಪವರ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಾಗ್ತಿದೆ, ವಾಟರ್ ಕೆಳಗಡೆ ಬೀಳ್ತಾ 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 ಕಾರ್ಬನ್ ಡೈಆಕ್ಸೈಡ್ನ, ಈ ಮಳೆ ನೀರು ಏನು ಕೆಳಗಡೆ ಬೀಳ್ತಾ ಇದೆ ಅದು ಕಾರ್ಬನ್ ಡೈಆಕ್ಸೈಡ್ನ ತನ್ನಲ್ಲಿ ತಾನು, ದೇವ್ರೆ ಮೈಕ್ ಆನ್ ಇದೆಯಾ? ಅಮ್ಮ, ಓಕೆ, ಸಾರಿ ಗೈಸ್. ಕಾರ್ಬನ್ ಡೈಆಕ್ಸೈಡ್ನ ಏನು ಕರ್ಸ್ಕೊಳತ್ತಲ್ವಾ, ಅದರಿಂದ ಅದು ಒಂದು ಅಸಿಡಿಕ್ ನೇಚರ್ನ ಪಡ್ಕೊಳ್ಳುತ್ತೆ. ಇದು ನೆನ್ಪಿಟ್ಕೊಳ್ಳಿ ಆಯ್ತಾ. ಈ ಮೇಲ್ಗಡೆ ಇರುವಂಥ ಸಾಯಿಲ್ನ ನಾವೀಗ ಅರ್ಥ ಮಾಡ್ಕೊಳ್ಳಿ. ಈ ಮೇಲ್ಗಡೆ ಇರುವಂಥ ಮಣ್ಣೇನಿದೆ ಇದನ್ನ ನಾವು ಜನರಲಿ ಅಪ್ಪರ್ ಸಾಯಿಲ್ ಅಂತ ಕರಿತೇವೆ. ನೀವು ನೋಡಿರ್ತೀರಾ, ಜನರಲಿ ನೆಲದ ಮೇಲೆ ಮಣ್ಣೆ ಇರುತ್ತೆ ನಿಮ್ಗೆ ಆಯ್ತಾ. ಅದನ್ನ ನೀವು ಬಗಿತಾ ಹೋದ್ರೆ ನೆಲ ತುಂಬಾ ಹಾರ್ಡ್ ಆಗ್ತಾ ಹೋಗುತ್ತೆ. ನೋಡಿರ್ತೀರಲ್ವಾ, ನೀವು ಕೆಳಗಡೆ ಬಗಿತಾ ಹೋದಾಗ ನೆಲ ಹಾರ್ಡ್ ಆಗುತ್ತೆ. ಇದು ಯಾಕಂದ್ರೆ ಕೆಳಗಡೆ ಮಣ್ಣಿರಲ್ಲ. ಒಂದು ನಿಮಿಷ ಫ್ರೆಂಡ್ಸ್, ಕೆಳಗಡೆ ಮಣ್ಣಿರಲ್ಲ. ಆ ಮಣ್ಣಿನ ಕೆಳಗಡೆ ಒಂದು ರಾಕ್ ಸರ್ಫೇಸ್ ಇರುತ್ತೆ. ಓಕೆ, ಈ ಮಣ್ಣಿನ ಕೆಳಗಡೆ ಏನಿರುತ್ತೆ, ಒಂದು ರಾಕ್ ಸರ್ಫೇಸ್ ಇರುತ್ತೆ. ಒಂದು ನಿಮಿಷ, ಒಂದು ರಾಕ್ ಸರ್ಫೇಸ್ ಇರುತ್ತೆ, ಒಂದು ಕಳ್ಳಿನ ಒಂದು ಲೇಯರ್ ಇರುತ್ತೆ. ಇದನ್ನ ನಾವು ಜನರಲಿ ಬೆಡ್ ರಾಕ್ ಅಂತ ಕರಿತೇವೆ. ಬೆಡ್ ರಾಕ್ ಅಂದ್ರೆ ಯಾಕಂದ್ರೆ ಮಣ್ಣು ಇದ್ರ ಮೇಲೆ ಮಲಗ್ತಾ ಇದೆ ಅಲ್ವಾ. ಜನರಲಿ ನಮ್ಮಲ್ಲಿರುವಂಥ ಮಣ್ಣೇನಿದೆ ನೆಲದ ಮೇಲೆ, ಅದು ಇದ್ರ ಮೇಲೆ ಮಲಗೋದ್ರಿಂದ ಇದನ್ನ ನಾವು ಮಂಚ ಅಂತ ಕರಿತೇವೆ, ಬೆಡ್. ಅಂಡ್ ಸಿನ್ಸ್ ದ ಮಟೀರಿಯಲ್ ಇಸ್ ಮೇಡ್ ಫ್ರಮ್ ದ ರಾಕ್, ಇದನ್ನ ನಾವು ಜನರಲಿ ಬೆಡ್ ರಾಕ್ ಅಂತ ಕರೀತಾರೆ ಆಯ್ತಾ. ಅಂಡ್ ಈ ಬೆಡ್ ರಾಕ್ ಕೂಡ ಒಂದೇ ಮಟೀರಿಯಲ್ ಇಂದ ಫಾರ್ಮ್ ಆಗಿಲ್ಲ, ಬೇರೆ ಬೇರೆ ತರ ಕಲ್ಲುಗಳಿಂದ ಫಾರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಕಲ್ಲಿದೆ ಅಂತ ಇಟ್ಕೊಳ್ಳಿ, ಲೇಯರ್ ಆಫ್ ಕಲ್ಲು. ಇದು ಶೇಲ್ ಇಂದ ಫಾರ್ಮ್ ಆಗಿರ್ಬೋದು, ಶೇಲ್ ಕಲ್ಲು. ಜೊತೆಗೆ ಸ್ಯಾಂಡ್ ಸ್ಟೋನ್ ಇಂದ ಕೂಡ ಫಾರ್ಮ್ ಆಗ್ಬೋದು. ಇಲ್ಲೊಂದು ಸ್ಯಾಂಡ್ ಸ್ಟೋನ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಇಲ್ಲೊಂದು ಸ್ಯಾಂಡ್ ಸ್ಟೋನ್ ತರ, ಅಂದ್ರೆ ಕಲ್ಲು ಬೇರೆ ಬೇರೆ ಟೈಪಲ್ಲಿ ಇದೆ ಅಂತ ಹೇಳ್ತಾ ಇದ್ದೇನೆ. ಒಂದು ಕಡೆ ಶೇಲ್ ಇದೆ, ಇನ್ನೊಂದು ಕಡೆ ಸ್ಯಾಂಡ್ ಸ್ಟೋನ್ ಇದೆ, ಇನ್ನೊಂದು ಕಡೆ ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಚೆ ಬರೋದಾದ್ರೆ ಇಲ್ಲಿ ಲೈಮ್ ಸ್ಟೋನ್ ಇರ್ಬೋದು. ಇಲ್ಲಿ ಈ ಪರ್ಟಿಕ್ಯುಲರ್ ರೀಜನ್ ಇದೆ ಅಲ್ವಾ, ಇಲ್ಲಿ ಈ ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಲೈಮ್ ಸ್ಟೋನ್ ಇರ್ಬೋದು. ಓಕೆ, ಲೈಮ್ ಸ್ಟೋನ್ ಇರ್ಬೋದು. ಜೊತೆಗೆ ಇನ್ನೂ ಕೆಳಗೆ ಬಂದ್ರೆ ಈ ಜಾಗದಲ್ಲಿ ಡೋಲೋಮೈಟ್ ಇರ್ಬೋದು. ಬೇರೆ ಬೇರೆ ತರ ಕಲ್ಲುಗಳನ್ನ ಹೇಳ್ತಾ ಇದ್ದೇನೆ. ಡೋಲೋಮೈಟ್ ಇರ್ಬೋದು. ಬಿಕಾಸ್ ಇನ್ನು ರಾಕ್ ಚಾಪ್ಟರ್ ನಾನು ಮಾಡಿಲ್ಲ, ಅವಾಗ ಇನ್ನೂ ಡೆಪ್ತ್ ಆಗಿ ಮಾತಾಡ್ತಾನೆ. ಇವಾಗ ಟಾಪಿಕ್ ನೆನ್ಪಿಟ್ಕೊಳ್ಳಿ ಆಯ್ತಾ. ಡಿಫ್ರೆಂಟ್ ಟೈಪ್ಸ್ ಆಫ್ ಕಲ್ಲಿರುತ್ತೆ, ಶೇಲು, ಮೈಲ್ ಸ್ಟೋನ್, ಡೋಲೋಮೈಟ್, ಸ್ಯಾಂಡ್ ಸ್ಟೋನ್, ಲೈಮ್ ಸ್ಟೋನ್. ಇನ್ನೂ ಹೋಗೋದಾದ್ರೆ ನಿಮಗೆ ಗ್ರಾನೈಟ್ ಎಲ್ಲ ಥರ ಕಲ್ಲು ಸಿಗುತ್ತೆ. ಈಗ ಪ್ರಾಬ್ಲಮ್ ಏನಂದ್ರೆ, ವಾಟರ್ ಇದೆ ಅಲ್ವಾ, ಈ H2O ನಮ್ಮ ನೀರಿದೆ ಅಲ್ವಾ, ಇದು ಕಾರ್ಬನ್ ಡೈಆಕ್ಸೈಡ್ ಜೊತೆ ಇಂಟರಾಕ್ಟ್ ಆದಾಗ ಇದಕ್ಕೆ ಒಂದು ಆಸಿಡಿಕ್ ನೇಚರ್ ಫಾರ್ಮ್ ಆಗುತ್ತೆ. ಆಸಿಡಿಕ್, H2O ಅಂದ್ರೆ ವಾಟರ್, CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ಇದರಿಂದ ಏನಾಗುತ್ತೆ, ಒಂದು ಆಸಿಡಿಕ್ ನೇಚರ್ ಫಾರ್ಮ್ ಆಗುತ್ತೆ. ಈ ಆಸಿಡಿಕ್ ವಾಟರ್ ಏನಿದೆ ಅಲ್ವಾ, ಇಟ್ ಹ್ಯಾಸ್ ದ ಪವರ್ ಟು ಡಿಸಾಲ್ವ್. ಇದು ನೀರನ್ನ ಇದು ಕಲ್ಲನ್ನ ಕರಗಿಸುತ್ತೆ. ಯಾವ ತರ ಕಲ್ಲನ್ನ ಕರಗಿಸುವಂತ ಶಕ್ತಿ ಹೊಂದುತ್ತೆ ಅಂದ್ರೆ, ಒಂದು ಕಲ್ಲು ಲೈಮ್ ಸ್ಟೋನ್ ಇಂದ ಫಾರ್ಮ್ ಆಗಿದ್ದಾರೆ, ಅಥವಾ ಡೋಲೋಮೈಟ್ ಅನ್ನೋ ಒಂದು ಕಲ್ಲಿಂದ ಫಾರ್ಮ್ ಆಗಿದ್ದಾರೆ. ಲೈಮ್ ಸ್ಟೋನ್ ಮತ್ತೆ ಡೋಲೋಮೈಟ್ ಅನ್ನೋ ಈ ಎರಡು ಕಾಂಪೋನೆಂಟ್ ಇರುವಂತ ಕಲ್ಲಿಂದ ಫಾರ್ಮ್ ಆಗಿದ್ದಾರೆ. ಅದನ್ನ ಈ ಪರ್ಟಿಕ್ಯುಲರ್ ವಾಟರ್ ಡಿಸಾಲ್ವ್ ಮಾಡುತ್ತೆ. ಸೊ ಇವಾಗ ಏನಾಗ್ತಿದೆ ನೋಡಿ, ಯಾವಾಗ ನೀರು ನೆಲದ ಮೇಲೆ ಬೀಳ್ತಾ ಹೋಗುತ್ತೋ, ಇಲ್ಲಿ ನೋಡಿ, ಯಾವಾಗ ನೆಲದ ಮೇಲೆ ನೀರು ಬೀಳ್ತಾ ಹೋಗುತ್ತೋ, ನೀರು ಈ ಜಾಗದಲ್ಲಿ ಶೇಖರಣೆ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಮಣ್ಣ ಮೇಲೆ ನೀರು ಹಾಕಿದ್ರೆ ಮಣ್ಣು ಕೆಳಗೆ ಹೋಗುತ್ತೆ ಅಂತ. ಸ್ಲೋ ಬೈ ಸ್ಲೋ ಏನಾಗುತ್ತೆ ಅಂದ್ರೆ, ಒಂದು ನಿಮಿಷ, ಎಸ್, ಸ್ಲೋ ಬೈ ಸ್ಲೋ ಏನಾಗುತ್ತೆ ಅಂದ್ರೆ, ಈ ನೀರಿದೆ ಅಲ್ವಾ, ಇಲ್ಲಿ ಲೈಮ್ ಸ್ಟೋನ್ ಮತ್ತೆ ಡೋಲೋಮೈಟ್ ಅನ್ನೋ ಎರಡು ಏನಿದೆ, ಈ ಕಲ್ಲುಗಳೇನಿದೆ, ಇದನ್ನ ಇದು ಕ್ರಮೇಣವಾಗಿ ಆಯ್ತಾ, ಒಂದು ನಿಮಿಷ, ಇದೀಗ ಅಯ್ಯಯ್ಯ ಏನು ಗುರು ಇದು ಡಿಸಾಲ್ವ್ ಆಗ್ತಿಲ್ಲ, ಪರವಾಗಿಲ್ಲ ಮತ್ತೆ ಬಿಡಿಸ್ತೇನೆ. ಒಂದೇ ನಿಮಿಷ ಫ್ರೆಂಡ್ಸ್, ಏನೋ ಪ್ರಾಬ್ಲಮ್ ಬರ್ತದೆ. ಓಕೆ, ಈಗ ನೋಡಿ, ಇಲ್ಲಿರುವಂಥ ನೀರು ಏನು ಮಾಡುತ್ತೆ, ಕ್ರಮೇಣವಾಗಿ ನೋಡಿ, ಇಲ್ಲಿ ಕಾಣ್ತಿದ್ಯಾ, ಇಲ್ಲೊಂದು ಬ್ಲ್ಯಾಕ್ ಕಲರ್ ಬಿಡಿಸ್ತಾ ಇದ್ದಾನೆ. ಕ್ರಮೇಣವಾಗಿ ಏನು ಮಾಡುತ್ತೆ, ಈ ಕಲ್ಲನ್ನ ಡಿಸಾಲ್ವ್ ಮಾಡ್ತಾ ಹೋಗುತ್ತೆ, ತೂತು ಮಾಡಕ್ಕೆ ಶುರುವಾಗುತ್ತೆ. ಬಿಕಾಸ್ ಕರಗಿಸ್ತಾ ಹೋಗುತ್ತೆ, ಸಾವಿರಾರು ವರ್ಷ, ಲಕ್ಷಾಂತರ ವರ್ಷಗಳ ಕಾಲ ಕರಗಿಸ್ತಾ ಹೋಗುತ್ತೆ. ಕರಗಿಸಿ ಏನು ಮಾಡುತ್ತೆ, ತನ್ನಲ್ಲಿ ತಾನು ಒಂದು ಸುರಂಗನ ಮಾಡ್ಕೊಂಡು ಬರುತ್ತೆ. ಯಾಕೆ ಸುರಂಗ ಬರ್ತಿದೆ, ನೀರು ಅಲ್ಲಿರುವಂಥ ಕಲ್ಲನ್ನ ಏನು ಮಾಡುತ್ತೆ, ಕರಗಿಸ್ತಾ ಇದೆ ಆಯ್ತಾ. ಈ ಥರ ಒಂದು ಸುರಂಗನ ಕೂತ್ಕೊಂಡು ಬರ್ತಾ ಹೋಗುತ್ತೆ. ಯಾವ ಥರ ಕಲ್ಲಿದ್ರೆ, ಲೈಮ್ ಸ್ಟೋನ್ ಮತ್ತೆ ಡೋಲೋಮೈಟ್ ಅನ್ನೋ ಒಂದು ಕಲ್ಲಿದ್ರೆ. ಅದಾದ್ಮೇಲೆ ಏನಾಗುತ್ತೆ, ನೀರು ಕಂಪ್ಲೀಟ್ಲಿ ಆಗಿ ಹೊರಗೆ ಹೋಗೋಕ್ಕೆ ಶುರುವಾಗುತ್ತೆ. ಒಂದು ಸಿಕ್ಕ ಸುರಂಗ ಮಾಡ್ಕೊಂಡು ಬರುತ್ತೆ ಈ ತರ. ಬಿಕಾಸ್ ನೀರಿಗೆ ಏನ್ ಮಾಡ್ತಿದೆ, ಕಲ್ಲನ್ನ ಕರಗಿಸ್ತಾ ಇದೆ. ಆಮೇಲೆ ಏನಾಗುತ್ತೆ, ಸಾವಿರಾರು ವರ್ಷ ಆದ್ಮೇಲೆ ಈ ನೀರು ಇಲ್ಲಿಂದ ಹರ್ಕೊಂಡು ತನ್ನನ್ನು ತಾನು ಕೊರ್ಕೊಂಡು ಹೊರಗೆ ಬರ್ತಾ ಹೋಗುತ್ತೆ. ಸೊ ಏನಾಗ್ತಿದೆ, ಮೇಲ್ಗಡೆ ವಾಟರ್ ಇನ್ಲೆಟ್ ಇದೆ, ಇಲ್ಲಿಂದ ವಾಟರ್ ಔಟ್ಲೆಟ್ ಇದೆ. ಅರ್ಥ ಆಗ್ತಿದೆಯಾ? ಮೇಲ್ಗಡೆಯಿಂದ ವಾಟರ್ ಇನ್ಲೆಟ್ ಇದೆ, ಇಲ್ಲಿಂದ ವಾಟರ್ ಔಟ್ಲೆಟ್ ಇದೆ. ಔಟ್ಲೆಟ್ ಅಂದ್ರೆ ಏನು, ನೀರು ಇಲ್ಲಿಂದ ಹೊರಗೆ ಹೋಗ್ತಿದೆ. ಎಕ್ಸಿಟ್ ಇದು ಔಟ್ಲೆಟ್.
ಸೊ ಈ ಪರ್ಟಿಕ್ಯುಲರ್ ಲ್ಯಾಂಡ್ ಫಾರ್ಮ್ ಅಂದರೆ ವಾಟರ್ ಒಂದು ಪರ್ಟಿಕ್ಯುಲರ್ ಏರಿಯಾಯಿಂದ ಎಂಟರ್ ಆಗಿ ಈ ಥರ ಇನ್ನೊಂದು ಏರಿಯಾಯಿಂದ ಕಂಪ್ಲೀಟ್ ಆಗಿ ಎಕ್ಸಿಟ್ ಆದಾಗ, ನೆನ್ಪಿಟ್ಕೊಳ್ಳಿ, ವಾಟರ್ ಒಂದು ಏರಿಯಾದಿಂದ ಎಂಟರ್ ಆದಾಗ, ನೆಲದಿಂದ ಎಂಟರ್ ಆಗಿ ಇನ್ನೊಂದು ಏರಿಯಾದಿಂದ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗಕ್ಕೆ ಶುರುವಾಗತ್ತಲ್ವಾ, ಅವಾಗ ಈ ಫಾರ್ಮ್ ಆಗುತ್ತಲ್ಲ, ಈ ಸುರಂಗ ಏನು ಫಾರ್ಮ್ ಆಗ್ತಿದೆ ಅಲ್ಲಿ ಕಾಣ್ತಿದ್ಯಾ, ಈ ಸುರಂಗ ಏನು ಫಾರ್ಮ್ ಆಗ್ತಿದೆ ಅಲ್ವಾ, ದಿಸ್ ಈಸ್ ಕಾಲ್ಡ್ ಆಸ್ ನ್ಯಾಚುರಲ್ ಕೇವ್ಸ್. ಇದನ್ನ ಪ್ರಕೃತಿ ತನ್ನಲ್ಲಿ ತಾನೇ ಸೃಷ್ಟಿ ಮಾಡುವಂಥ ಗುಹೆಗಳು, ಅದಕ್ಕೆ ನಾವಿದನ್ನ ನ್ಯಾಚುರಲ್ ಕೇವ್ಸ್ ಅಂತ ಕರಿತೇವೆ. ಆ್ಯಂಡ್ ನೆಲದ ಕೆಳಗೆ ನಿಮ್ಗೆ ಯಾವ್ದಾದ್ರು ಗುಹೆ ಸಿಗ್ತಾ ಇದ್ರೆ, ಈ ಗುಹೆ ಸಿಗೋಕ್ಕೆ ಒಂದೇ ಕಾರಣ ಏನಂದ್ರೆ ಆ ಜಾಗದಲ್ಲಿ ಮೊದಲು ಲೈಮ್ ಸ್ಟೋನ್ ಮತ್ತೆ ಡೋಲೋಮೈಟ್ ಅನ್ನೋ ಕಲ್ಲುಗಳಿರಬಹುದು, ಅಲ್ಲಿ ನದಿಗಳ ನೀರು ಹರಿಯಕ್ಕೆ ಶುರುವಾಗಿರ್ಬೋದು, ಅದು ತನ್ನಲ್ಲಿರುವಂಥ ಶಕ್ತಿಯಿಂದ ಆ ನೀರಲ್ಲಿ ಆ ಮಣ್ಣಲ್ಲಿರುವಂಥ ಕಲ್ಲನ್ನು ಕರಗಿಸ್ಕೊಂಡು ಸುರಂಗ ಕೂತ್ಕೊಂಡು ಬಂದು ಅದು ತನ್ನಂತಾನು ಒಂದು ದಾರಿ ಮಾಡ್ಕೊಂಡು ಹೊರಗೆ ಬಂದಿದೆ ಅಂತ ಅರ್ಥ. ಸೊ ರಿವರ್ಸ್ ಒಂದು ಜಾಗದಿಂದ ಇನ್ನೊಂದು ಜಾಗ ಕರಿಬೇಕಾದ್ರೆ ಕೇವ್ಸ್ನ ಕೂಡ ಫಾರ್ಮ್ ಮಾಡುತ್ತೆ, ನೆನ್ಪಿಟ್ಕೊಳ್ಳಿ. ಇನಿಷಿಯಲಿ ರಿವರ್ ಫಾರ್ಮೇಷನ್ ಆಗುತ್ತೆ, ರಿವರ್ಸ್ ವೀಕ್ ಆಗಿರುವಂಥ ಕಲ್ಲು ಡೋಲೋಮೈಟ್ ಮತ್ತೆ ಲೈಮ್ ಸ್ಟೋನ್ ಕಲ್ಲುಗಳ ಸಂಪರ್ಕಕ್ಕೆ ಬಂದು ಕರಗಿಸ್ಕೊಂಡು ಒಂದು ಸುರಂಗನ ತೋಡಿದ್ರೆ ಅದನ್ನು ನಾವು ಕೇವ್ ಅಂತ ಕೂಡ ಕರಿತೇವೆ. ದಿಸ್ ಲ್ಯಾಂಡ್ ಫಾರ್ಮ್ ಇಸ್ ಆಲ್ಸೋ ಕ್ರಿಯೇಟೆಡ್ ಬೈ ದ ವಾಟರ್. ಇದು ಅರ್ಥ ಆಯ್ತಾ, ಹೆಂಗೆ ಸುರಂಗ ಫಾರ್ಮ್ ಆಗ್ತಿದೆ? ಡೋಲೋಮೈಟ್ ಮತ್ತು ಲೈಮ್ ಸ್ಟೋನ್ ಅನ್ನೋ ಕಲ್ಲುಗಳ ಸಂಪರ್ಕಕ್ಕೆ ಕಾರ್ಬನ್ ಡೈಆಕ್ಸೈಡ್ ಜೊತೆ ಮಿಕ್ಸ್ ಆಗಿರುವಂಥ ನೀರು ಬಂದು ಮಿಕ್ಸ್ ಆದರೆ ಅದು ಕರಗಿಸುವಂಥ ಶಕ್ತಿಗಳಿಂದ ಆ ಕಲ್ಲಲ್ಲಿ ಸುರಂಗ ತೋಡ್ಕೊಂಡು ಒಂದು ಜಾಗದಿಂದ ಪ್ರಾರಂಭ ಆಗಿ ಇನ್ನೊಂದು ಜಾಗಕ್ಕೆ ಎಕ್ಸಿಟ್ ಆಗುತ್ತೆ. ಅದನ್ನು ನಾವು ಜನರಲಿ ಏನಂತ ಕರಿತೇವೆ? ಇದನ್ನಂತ ಕರಿತೇವೆ. ವಾಟ್ ವಿ ಕಾಲ್ ಇಟ್ ಆಸ್ ಕೇವ್ಸ್. ಇದು ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ಓಕೆ, ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಕೇವ್ ಫಾರ್ಮೇಷನ್ಸ್ ಜಾಸ್ತಿ ಬರೋದು ನಿಮಗೆ ಪ್ಲಾಟ್ಯೂ ಏರಿಯಾದಲ್ಲೇ, ಪ್ಲಾಟ್ಯೂಸಲ್ಲೇ ಫಾರ್ಮ್ ಆಗೋದು ಇದು ಕೂಡ. ಬಿಕಾಸ್ ಪ್ಲಾಟ್ಯೂ ಈಸ್ ವಾಟ್ ಗೊತ್ತಿದೆ ಅಲ್ವಾ, ನಿನ್ನೆ ಒಂದು ಪ್ಲಾಟ್ಯೂ ಕಾನ್ಸೆಪ್ಟ್ ಹೇಳಿದ್ದೆ. ಪ್ಲಾಟ್ಯೂ ಈಸ್ ಅ ಎಲಿವೇಟೆಡ್ ಏರಿಯಾ. ಸೊ ಇಲ್ಲಿರುವಂಥ ನೀರು ಏನಾಗುತ್ತೆ, ಈಗ ಕಲ್ಲಿನ ಒಳಗಡೆ ಎಂಟರ್ ಆಗಿ ಯಾವುದೋ ಒಂದು ಜಾಗದಲ್ಲಿ ಎಕ್ಸಿಟ್ ಆಗಿಬಿಡ್ಬೋದು, ಈ ಥರ ಒಂದು ಸುರಂಗ ತೋಡ್ಕೊಂಡು ಬಂದಿರ್ಬೋದು. ಸೊ ಕೇವ್ಸ್ ನಿಮಗೆ ಪ್ಲಾಟ್ಯೂಸ್ ಏರಿಯಾಸಲ್ಲಿ ಕೂಡ ಕಾಣುತ್ತೆ, ಬಿಕಾಸ್ ಇಟ್ ಶುಡ್ ಬಿ ಅ ಎಲಿವೇಟೆಡ್ ಲ್ಯಾಂಡ್. ಓಕೆ, ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ಟಾಪಿಕ್ ಹೋಗೋಣ. ಈಗ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಕಲ್ಲಿಗೆ ನದಿಗೆ ಇನ್ನೊಂದು ಮುಖ್ಯವಾದಂಥ ಫೀಚರ್ ಇರುತ್ತೆ. ನೀವು ಯಾವಾಗಾದ್ರು ನೋಡಿದ್ದೀರಾ ನದಿನ? ನೋಡಿರ್ತೀರಾ. ಅದೇನಂದ್ರೆ ಇದನ್ನ ನೀವು ನದಿ ಅಂತ ಇಟ್ಕೊಂಡ್ರೆ, ಒಂದು ನಿಮಿಷ ಫ್ರೆಂಡ್ಸ್, ಇದನ್ನ ನೀವು ನದಿ ಅಂತ ಇಟ್ಕೊಂಡ್ರೆ ಇದು ನದಿ ಮೇಲ್ಗಡೆ ಪಾರ್ಟ್, ಮೇಲ್ಗಡೆ ನಿಮಗೆ ಕಾಣೋದು ಇದು ಮೇಲ್ಗಡೆ ನೀರು, ಆಯ್ತಾ? ಇದು ನೆಲ, ಇಲ್ಲಿ ನೆಲ ಇರುತ್ತೆ, ನೆಲದ ಕೆಳಗಿಂದ ಇಷ್ಟು ಪರ್ಟಿಕ್ಯುಲರ್ ಜಾಗದಲ್ಲಿ ಏನಾಗ್ತದೆ, ಇಷ್ಟು ಹೈಟಲ್ಲಿ ನದಿ ಹೋಗ್ತಿದೆ ಅಂತ ಇಟ್ಕೊಳ್ಳಿ. ಇದು ನದಿದ ಆಳ, ಆಯ್ತಾ? ಇದು ಆಳ ನದಿದು. ಸೊ ಅವಾಗ ಏನಾಗುತ್ತೆ ಅಂದರೆ ಬೈ ಚಾನ್ಸ್ ನೀವು ಯಾವತ್ತಾರು ನದಿ ಒಳಗೆ ನಿಮ್ಮ ತಲೆ ಇಟ್ಟು ನೋಡಿದರೆ, ನದಿ ಕೆಳಗಡೆ ಇರುವಂಥ ಮಣ್ಣಿದೆ ಅಲ್ವಾ, ಅದನ್ನು ಸರಿಸ್ಕೊಂಡು ಹೋಗ್ತಿರತ್ತೆ. ನೀವು ನೋಡಿದ್ದೀರಾ? ಕೆಳಗಡೆ ಇರುವಂಥ ಮಣ್ಣನ್ನ, ನೀರಿನ ವೇಗ ಜಾಸ್ತಿ ಆದಷ್ಟು ಅದು ಕೆಳಗಡೆ ಇರುವಂಥ ಮಣ್ಣನ್ನು ಸರಿಸ್ಕೊಂಡು ಹೋಗ್ತಾ ಇರುತ್ತೆ. ಇಟ್ ಟೇಕ್ಸ್ ಸ್ಯಾಂಡ್ ಥ್ರೂ ಇಟ್, ಇಟ್ ಟೇಕ್ಸ್ ಮಟೀರಿಯಲ್ಸ್ ಥ್ರೂ ಇಟ್. ಅಂದರೆ ನೀರನ್ನು ನೀವು ಅಂದರೆ ಜನರಲಿ ಮಳೆ ನೀರು ಬಂದಾಗಲೂ ನೀವು ನೋಡಿರ್ತೀರಾ, ಮಣ್ಣು ನೀರಲ್ಲಿ, ಮಳೆ ನೀರಲ್ಲಿ ಫುಲ್ ಬ್ರೌನ್ ಆಗಿ ಹರಿತಿರತ್ತೆ, ಒಂದು ಕಪ್ಪು ಬಣ್ಣದ ಥರ ಹರಿತಾ ಇರುತ್ತೆ, ನೋಡಿರ್ತೀರಾ, ಬ್ರೌನ್ ಕಲರ್ ಬಣ್ಣದಲ್ಲಿ. ಯಾಕಂದರೆ ಈಗ ಏನಾಗ್ತಿದೆ, ನದಿ ಆ ಪರ್ಟಿಕ್ಯುಲರ್ ಫೋರ್ಸಲ್ಲಿ ತನ್ನಲ್ಲಿ ತಾನು ನೀರಿನ ಜೊತೆ ಕಲ್ಲುಗಳ ಪಾರ್ಟ್ಸ್ನ ತಗೊಂಡು ಹೋಗುತ್ತೆ. ಅದನ್ನು ನಾವು ಸೆಡಿಮೆಂಟ್ಸ್ ಅಂತ ಕರಿತೇವೆ. ರಾಕ್ ಸೆಡಿಮೆಂಟ್ಸ್, ಚಿಕ್ಕ ಚಿಕ್ಕ ಪಾರ್ಟ್ಸ್, ಕಲ್ಲು, ಮಾರ್ಬಲ್, ಪೆಬಲ್ಸ್ ಇದನ್ನೆಲ್ಲ ಎತ್ಕೊಂಡು ಹೋಗ್ತಿರತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ನೀರಿಗೆ ಎಷ್ಟು ಜಾಸ್ತಿ ಸ್ಪೀಡ್ ಇರುತ್ತೋ, ನೆನ್ಪಿಟ್ಕೊಳ್ಳಿ, ನೀರದು ಎಷ್ಟು ಜಾಸ್ತಿ ಸ್ಪೀಡ್ ಇರುತ್ತೋ ಅಷ್ಟು ಐಟಮ್ಸ್ನ ಅದು ತನ್ನ ಜೊತೆ ಸೆಳ್ಕೊಂಡು ಬರ್ತಾ ಇರತ್ತೆ, ಆಯ್ತಾ? ಬಟ್ ಒಂದು ಕಾಲದಲ್ಲಿ ಏನಾಗುತ್ತೆ, ಇದು ಜನರಲಿ ಯಾವಾಗ ಆಗುತ್ತೆ ಅಂದರೆ ಈ ಥರ, ಯಾವಾಗ ಆಗುತ್ತೆ ಅಂದರೆ ಹೈ ಆಲ್ಟಿಟ್ಯೂಡ್ ಏರಿಯಾಯಿಂದ ನೀರು ಕೆಳಗಡೆ ಬರ್ತಿರ್ಬೇಕಾದ್ರೆ ತನ್ನ ಜೊತೆ ಅದು ತನ್ನ ಚಿಕ್ಕ 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 ಸೆಡಿಮೆಂಟ್ಸ್ನ ಕೂಡ, ಮಣ್ಣಿನ ಕಣಗಳನ್ನ ತಗೊಂಡು ಬರ್ತಾ ಇರುತ್ತೆ. ಸೆಡಿಮೆಂಟ್ಸ್ ಅಂದರೆ ಇನ್ ಸಿಂಪಲ್ ಮಣ್ಣಿನ ಅಥವಾ ಕಲ್ಲಿನ ಕಣಗಳು, ಆಯ್ತಾ? ಬಟ್ ಯಾವಾಗ ಈ ಲೆವೆಲ್ ಸ್ಟ್ರೇಟ್ ಆಗ್ತಾ ಹೋಗುತ್ತೋ, ನೆನ್ಪಿಟ್ಕೊಳ್ಳಿ, ಯಾವಾಗ ಈ ಲೆವೆಲ್ ಸ್ಟ್ರೇಟ್ ಆಗ್ತಾ ಹೋಗುತ್ತೆ, ಹೈಟ್ ಯಾವಾಗ ಸ್ಟ್ರೇಟ್ ಆಗುತ್ತಲ್ವಾ, ಇದ್ರ ಜೊತೆಗೆ ನೀರಿನ ಸ್ಪೀಡ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಬಿಕಾಸ್ ಎತ್ತರ ಇರುವಂಥ ಜಾಗದಿಂದ ನೀರು ಫಾಸ್ಟಾಗಿ ಬಂದರೆ ಸ್ಟ್ರೇಟ್ ಆಗಿರೋ ಜಾಗದಲ್ಲಿ ನೀರಿನ ವೇಗ, ನದಿನ ವೇಗ ಸ್ಲೋ ಆಗುತ್ತೆ, ಕಮ್ಮಿ ಆಗ್ತಾ ಬರುತ್ತೆ. ಅವಾಗ ಏನಾಗುತ್ತೆ, ಅದು ತನ್ನ ಜೊತೆ ತಗೊಂಡು ಬಂದಂಥ ಸೆಡಿಮೆಂಟ್ಸ್ ಇರುತ್ತಲ್ವಾ, ಆ ಸೆಡಿಮೆಂಟ್ಸ್ನ ಅದು ಈ ಜಾಗದಲ್ಲಿ ಈ ಥರ ಆ ಜಾಗದಲ್ಲಿ ಸೆಟಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಈ ಥರ ಬಿಟ್ಟು ಮುಂದೆ ಹೋಗುತ್ತೆ. ಬಿಕಾಸ್ ಇವಾಗ ಅದಕ್ಕೆ ಎತ್ಕೊಂಡು ಹೋಗೋ ಶಕ್ತಿ ಇರಲ್ಲ, ಸೊ ಅದನ್ನು ಅಲ್ಲಲ್ಲೇ ಉದುರಿಸಿ ಹೋಗುತ್ತೆ. ಸೊ ಇದನ್ನು ನೆಕ್ಸ್ಟ್ ಲೆವೆಲಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋದಾದರೆ ನೋಡಿ, ಈಗ ಅರ್ಥ ಮಾಡ್ಕೊಳ್ಳಿ, ಇಲ್ಲೊಂದು ನದಿ ಇದೆ, ಓಕೆ? ನದಿ ಹಿಂಗೆ ಬರ್ತಾ ಇತ್ತು, ಇನಿಷಿಯಲಿ ನದಿ ಹೀಗೆ ಬರ್ತಾ ಇತ್ತು, ವಾಟರ್ ಫ್ಲೋ ಹೀಗಿದೆ, ಆಯ್ತಾ? ತುಂಬ ಸ್ಲೋ ಇದೆ ನದಿ, ತುಂಬ ಸ್ಲೋ ಇದೆ. ಸೊ ಏನಾಗ್ತಿತ್ತು, ನದಿ ಬರ್ಬೇಕಾದ್ರೆ ತನ್ನ ಜೊತೆ ಮಣ್ಣಿನ ಹಾಗೂ ಕಲ್ಲಿನ ಕಣಗಳನ್ನ ತಗೊಬರ್ತಿತ್ತು. ಬಟ್ ಇವಾಗ ಸಿನ್ಸ್ ಇಟ್ ಹ್ಯಾಸ್ ಬಿಕಮ್ ವೆರಿ ವೆರಿ ಸ್ಲೋ, ತುಂಬ ಸ್ಲೋ ಆಗಿರೋದ್ರಿಂದ ಆ ಕಣಗಳನ್ನ ಅದು ಹಿಂದೆ ಬಿಟ್ಟು, ಆ ಮಣ್ಣಿನ ಕಣಗಳನ್ನ ಅದು ಹಿಂದೆ ಬಿಟ್ಟು ನೀರು ಮಾತ್ರ ಮುಂದೆ ಹೋಗ್ತಿದೆ. ಅರ್ಥ ಮಾಡ್ಕೊಳ್ಳಿ, ಮಣ್ಣಿನ ಕಣಗಳನ್ನ ಹಿಂದೆ ಬಿಟ್ಟು ನೀರು ಮಾತ್ರ ಮುಂದೆ ಹೋಗ್ತಿದೆ. ಇದಾದ್ಮೇಲೆ ಏನಾಗುತ್ತೆ, ಲಕ್ಷಾಂತರ ವರ್ಷಗಳಾದ್ಮೇಲೆ ಆ ಎಲ್ಲ ಮಣ್ಣಿನ ಕಣಗಳು, ನೀರು ತರ್ತಿರುವಂಥ ಚಿಕ್ಕ ಚಿಕ್ಕ ಕಣಗಳೇನಿದೆ ಅದು ಈ ಥರ ಡೆಪಾಸಿಟ್ ಆಗೋಕ್ಕೆ ಶುರುವಾಗುತ್ತೆ. ಓಕೆ, ಒಂದು ಲೇಯರ್ ಫಾರ್ಮ್ ಆಗುತ್ತೆ, ಮಣ್ಣಿನ ಮಧ್ಯದಲ್ಲಿ ಲೇಯರ್ ಫಾರ್ಮ್ ಆಗಕ್ಕೆ ಶುರುವಾಗುತ್ತೆ. ಈ ಥರ ಒಂದು ಲೇಯರ್ ಈ ಥರ ಫಾರ್ಮ್ ಆಗಕ್ಕೆ ಶುರುವಾಗುತ್ತೆ. ಆ್ಯಂಡ್ ಇದ್ರ ಮಧ್ಯದಿಂದ ನಿಮಗೆ ನದಿ ಹೋಗ್ತಿರೋ ಥರ ಕಾಣುತ್ತೆ. ಅಂದರೆ ನೆಲದ ಮಧ್ಯದಿಂದ ನದಿ ಹೋಗ್ತಿದೆ, ಕೆಲವೊಂದು ಕಡೆ ನೆಲ ಇದೆ ಅನ್ನೋ ಒಂದು ಭ್ರಮೆ ಹುಟ್ಟುತ್ತೆ. ಇದನ್ನು ನಾವು ಡೆಲ್ಟಾಸ್ ಅಂತ ಕರಿತೇವೆ.
ಡೆಲ್ಟಾಸ್ ಅಂದ್ರೆ ಏನು? ದ ಲ್ಯಾಂಡ್ ಕ್ರಿಯೇಟೆಡ್ ಬೈ ದ ಸೆಡಿಮೆಂಟ್ಸ್ ಟೇಕನ್ ಬೈ ದ ರಿವರ್ಸ್. ಅಂದ್ರೆ ನೆಲ ಕ್ರಿಯೇಟ್ ಆಗ್ತಿದೆ. ಅದು ಯಾಕೆ ಕ್ರಿಯೇಟ್ ಆಗ್ತಿದೆ? ಮಣ್ಣು ತನ್ನಂತ ಸೆಡಿಮೆಂಟ್ಸ್ ನ ತಗೊಂಡ್ ಬರುತ್ತೆ. ಇದರಿಂದ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಬ್ರಾಂಚಸ್ ತರ ಕಾಣುತ್ತೆ, ಮರದ ಬೇರುಗಳಿರತ್ತಲ್ವಾ ಆ ತರ. ಇವಾಗ ನದಿ ಕೂಡ ಬೇರ್ ಬಿಡಕ್ ಶುರು ಆಗುತ್ತೆ. ಈ ತರ ಒಂದು ಬೇರ್ ಇರುತ್ತೆ, ಇಲ್ಲೊಂದು ಬೇರ್ ಇರುತ್ತೆ ನದಿದು, ಇಲ್ಲೊಂದು ಬೇರ್ ಇರುತ್ತೆ, ಇಲ್ಲೊಂದು ಬೇರ್ ಇರುತ್ತೆ, ಇಲ್ಲೊಂದು ಬೇರ್ ಕಾಣುತ್ತೆ ನಿಮ್ಗೆ. ಈ ತರ ಬೇರ್ಗಳನ್ನ ಕಾಣುತ್ತೆ. ಒಂದು ಬರುವಂತ ನದಿ ಬೇರ್ಗಳಾಗಿ ಡಿವೈಡ್ ಆಗುತ್ತೆ. ಇದ್ರ ಮಧ್ಯದಲ್ಲಿ ನಿಮ್ಗೆ ನೆಲ ಕಾಣ್ತಾ ಇರತ್ತೆ. ಈ ತರ ನೆಲ, ಒಂದು ನದಿ ಏನಾಗ್ತಿದೆ ಈಗ ಡಿವೈಡ್ ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತೆ. ಈ ತರ ಕಾಣುತ್ತೆ. ಇದೆಲ್ಲ ನೆಲ. ಇದ್ರ ಅಕ್ಕಪಕ್ಕದಲ್ಲಿ ನದಿದ ಒಂದೊಂದು ಬ್ರಾಂಚ್ ಹೋದಂಗೆ ಅನ್ಸುತ್ತೆ, ಮರದ ಕೊಂಬೆ ಕಣ್ಣಂಗೆ ಕಾಣುತ್ತೆ. ಈ ಪರ್ಟಿಕ್ಯುಲರ್ ಲ್ಯಾಂಡ್ ಫಾರ್ಮ್ ನಾವು ಡೆಲ್ಟಾಸ್ ಅಂತ ಕರಿತೇವೆ. ಡೆಲ್ಟಾಸ್ ನೆನ್ಪಿಟ್ಕೊಳ್ಳಿ. ಇದನ್ನ ನಾವೇನಂತ ಕರಿತೇವೆ? ಡೆಲ್ಟಾಸ್ ಅಂತ ಕರಿತೇವೆ. ಇದು ಯಾಕೆ ಈ ತರ ಫಾರ್ಮ್ ಆಗ್ತಿದೆ ಅನ್ನೋದಾದ್ರೆ ಸಿಂಪಲ್ ಕಾನ್ಸೆಪ್ಟ್, ಜಾಸ್ತಿ ಕನ್ಫ್ಯೂಸ್ ಆಗಬೇಡಿ. ಮೊದಲಿನ ಸಿಂಗಲ್ ನದಿ ಇತ್ತು, ಅದಾದ್ಮೇಲೆ ಏನಾಗಿದೆ, ನದಿ ತನ್ನಲ್ಲಿ ತಂದ ಕಲ್ಲಿನ ಕಣಗಳೇನಿದೆ ಅದನ್ನ ಡೆಪಾಸಿಟ್ ಮಾಡ್ತಾ ಹೋಗ್ತು, ಬಿಡ್ತಾ ಹೋಗ್ತು. ಆ ಕಲ್ಲಿನ ಕಣಗಳು ಜಾಸ್ತಿ ಕಲೆಕ್ಟ್ ಆಗಿ ಏನ್ ಮಾಡಿದೆ, ಅಲ್ಲೊಂದು ಲ್ಯಾಂಡ್ ಫಾರ್ಮ್ ತರ ಅಲ್ಲೊಂದು ನೆಲನ ಕ್ರಿಯೇಟ್ ಮಾಡಿದೆ. ಆ ನೆಲನ ಕ್ರಿಯೇಟ್ ಮಾಡಿದ್ಯಾರು? ನದಿನೇ, ಆಯ್ತಾ. ಅಂಡ್ ಚಿಕ್ಕ ಚಿಕ್ಕ ಗ್ಯಾಪ್ ಅಲ್ಲಿ ಆ ನದಿ ಏನ್ ಮುಂದೆ ಹೋಗ್ತಿತ್ತಲ್ವಾ, ಅಲ್ಲಿ ನಿಮಗೆ ಬೇರು ಬಿಟ್ಟಿರುವಂತ ನದಿ ತರ ಕಾಣುತ್ತೆ. ಈ ಲ್ಯಾಂಡ್ ಫಾರ್ಮ್ ನಾವು ಡೆಲ್ಟಾ ಅಂತ ಕರಿತೇವೆ, ಬ್ರಾಂಚಸ್ ಆಫ್ ಅ ರಿವರ್. ಓಕೆ, ಈ ಜನರಲಿ ಇದು ಎಲ್ಲಿ ಫಾರ್ಮ್ ಆಗುತ್ತೆ ಅಂದ್ರೆ ಸಮುದ್ರಕ್ಕೆ ತುಂಬಾ ಹತ್ರ ಬಂದಾಗ, ಯಾವಾಗ ನದಿ ಸಮುದ್ರಕ್ಕೆ ಸೇರಕ್ ಹೋಗತ್ತಲ್ವಾ ಆ ಟೈಮ್ ಪೀರಿಯಡ್ ಅಲ್ಲಿ ಇಂಥ ಲ್ಯಾಂಡ್ ಫಾರ್ಮ್ ಕ್ರಿಯೇಟ್ ಆಗೋದು. ಬಿಕಾಸ್ ಸಮುದ್ರ ಫುಲ್ ಸ್ಟ್ರೈಟ್ ಆಗಿರುತ್ತೆ, ಆ ಜಾಗದಲ್ಲಿ ನದಿಗೆ ಸ್ಪೀಡ್ ಸಿಗಲ್ಲ. ಸೊ ಇದನ್ನ ನೀವು ಸಮುದ್ರ ಅಂತ ಇಟ್ಕೊಂಡ್ರೆ, ಸಮುದ್ರ, ಓಕೆ, ಇದನ್ನ ನೀವು ಸಮುದ್ರ ಅಂತ ಇಟ್ಕೊಂಡ್ರೆ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ನಿಮಗೆ ಲ್ಯಾಂಡ್ ಫಾರ್ಮ್ಸ್ ಅಲ್ಲಿ ಡೆಲ್ಟಾಸ್ ಕಾಣಕ್ ಶುರುವಾಗೋದು. ನದಿ ನೀರು ಯಾವಾಗ ಸಮುದ್ರಕ್ಕೆ ಸೇರ್ತಾ ಹೋಗುತ್ತೋ ಅವಾಗಲೇ ಇಂಥ ಬ್ರಾಂಚಸ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ. ಬಿಕಾಸ್ ನದಿಗೆ ಮುಂದೆ ಹೋಗೋಕ್ಕೆ ಶಕ್ತಿ ಇರಲ್ಲ. ಸೊ ತನ್ನನ್ನು ತಾನು ಸಿಂಪಲ್ ಮಾಡ್ಕೊಳ್ತಾ ಹೋಗುತ್ತೆ, ಸೆಡಿಮೆಂಟ್ಸ್ನ ಬಿಡ್ತಾ ಹೋಗುತ್ತೆ. ಈ ಸೆಡಿಮೆಂಟ್ಸ್ ಕಲೆಕ್ಟ್ ಆಗ್ತಾ ನಿಮಗೆ ಡೆಲ್ಟಾ ಫಾರ್ಮ್ ಆಗುತ್ತೆ. ಸೊ ಭಾರತದಲ್ಲಿ ತುಂಬಾ ಡೆಲ್ಟಾಸ್ ಇದೆ. ಓಕೆ, ಇದು ನೀವು ಇಂಡಿಯಾ ಮ್ಯಾಪ್ ಅಂತ ತಗೊಳ್ಳೋದಾದ್ರೆ, ಒಂದು ನಿಮಿಷ, ಇದನ್ನ ನೀವು ಇಂಡಿಯಾ ಮ್ಯಾಪ್ ಅಂತ ತಗೊಳ್ಳೋದಾದ್ರೆ ಇದು ಒಂದು ರೇಂಜ್. ಓಕೆ, ಸೊ ಇಲ್ಲಿ ನಮ್ಮ ಕಾವೇರಿ ತಮಿಳ್ನಾಡಿಗೆ ಹೋಗಿ ಸೆಟ್ಲ್ ಆಗತ್ತಲ್ವಾ, ಅಲ್ಲಿ ಕಾವೇರಿ ಡೆಲ್ಟಾ ಇದೆ, ನೆನ್ಪಿಟ್ಕೊಳ್ಳಿ. ತಮಿಳ್ನಾಡು ಅಲ್ಲಿ ನಮ್ಮ ಕಾವೇರಿ ನದಿ ಕಾವೇರಿ ಡೆಲ್ಟಾನ ಫಾರ್ಮ್ ಮಾಡುತ್ತೆ. ಯಾವುದೇ ಒಂದು ನದಿ ಬೇ ಆಫ್ ಬೆಂಗಾಲ್ ಕಡೆ ಹೋದ್ರೆ ಅದು ಡೆಲ್ಟಾಸ್ನ ಫಾರ್ಮ್ ಮಾಡೇ ಮಾಡುತ್ತೆ. ಆಂಧ್ರ ಪ್ರದೇಶಕ್ಕೆ ಬಂದ್ರೆ ಅಲ್ಲಿ ಗೋದಾವರಿ ನದಿ ಇದೆ. ಸೊ ಗೋದಾವರಿ ಡೆಲ್ಟಾ ಕೂಡ ಫಾರ್ಮ್ ಆಗಿದೆ. ಗೋದಾವರಿ ನದಿಯಿಂದ ಗೋದಾವರಿ ಡೆಲ್ಟಾ ಫಾರ್ಮ್ ಆಗುತ್ತೆ. ಇದಾದ್ಮೇಲೆ ಸ್ವಲ್ಪ ಮೇಲ್ ಬಂದ್ರೆ ಇಲ್ಲಿ ಮಹಾನದಿ ಡೆಲ್ಟಾ ಕೂಡ ಬರುತ್ತೆ. ಮಹಾನದಿ ಇದು ಒರಿಸ್ಸಾದಲ್ಲಿದೆ ಅಂತ ಅನ್ಕೊಳ್ತೇನೆ, ನಂಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಆಂಧ್ರ ಪ್ರದೇಶ್ ಮತ್ತೆ ಒರಿಸ್ಸಾ ಬಾರ್ಡರ್ ಹತ್ರ ಬರುತ್ತೆ ಇದು. ಸೊ ಇಟ್ ಶುಡ್ ಬಿ ಇನ್ ಒರಿಸ್ಸಾ, ಆಯ್ತಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ಇಸ್ ಸುಂದರ್ಬನ್ಸ್. ನಮ್ಮ ವೆಸ್ಟ್ ಬೆಂಗಾಲ್ ಅಲ್ಲಿ ಬರುವಂತ ಸುಂದರ್ಬನ್ಸ್ ಇದೆ ಅಲ್ವಾ, ಇದು ಅತಿ ಸುಂದರವಾದಂತ ಡೆಲ್ಟಾ ಸುಂದರ್ಬನ್ಸ್. ಅದಕ್ಕೆ ಹೆಸರು ಕೂಡ ಸುಂದರ್ಬನ್ಸ್ ಅಂತಾನೆ ಇಟ್ಟಿದ್ದಾರೆ. ಓಕೆ, ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಡೆಲ್ಟಾಸ್ ದಟ್ ಆರ್ ದೇರ್ ಇನ್ ಇಂಡಿಯಾ. ಯಾವ್ಯಾವುದು? ಕಾವೇರಿ ಇದೆ, ಗೋದಾವರಿ ಇದೆ, ಮಹಾನದಿ ಇದೆ, ಸುಂದರ್ಬನ್ ಇದೆ. ಇದಾದ್ಮೇಲೆ ಇದ್ರ ಜೊತೆಗೆ ಇನ್ನೂ ಎರಡು ಬರುತ್ತೆ. ಒಂದನ್ನ ನಾವು ಕೃಷ್ಣಾ ಡೆಲ್ಟಾ ಅಂತ ಕರಿತೇವೆ, ಇನ್ನೊಂದನ್ನ ನಾವು ಬಿಟ್ಕರ್ಣಿಕಾ ಡೆಲ್ಟಾ ಅಂತ ಕರಿತೇವೆ. ಒಂದು ನಿಮಿಷ, ಕೃಷ್ಣಾ ಡೆಲ್ಟಾ ಕೂಡ ಆಂಧ್ರ ಪ್ರದೇಶಲ್ಲೇ ಬರುತ್ತೆ. ಕೃಷ್ಣಾ ನದಿ ಕೂಡ ಈಚೆ ಬಂದಾಗ ಅದು ಕೂಡ ತನ್ನಲ್ಲಿ ತಾನು ಒಂದು ಡೆಲ್ಟಾನ ಫಾರ್ಮ್ ಮಾಡುತ್ತೆ. ಅದಾದ್ಮೇಲೆ ಒರಿಸ್ಸಾದಲ್ಲಿ ಇನ್ನೊಂದು ಡೆಲ್ಟಾ ಬರುತ್ತೆ, ಇದ್ರ ಹೆಸರು BHITA ಬಿಟ್ಕರ್ಣಿಕಾ. ಓಕೆ, ಬಿಟ್ಕರ್ಣಿಕಾ ಅಂತ ಕರೀತಾರೆ. BHITARNIKA. ಓಕೆ, BHITARNIKA ಬಿಟ್ಕರ್ಣಿಕಾ ಡೆಲ್ಟಾ ಕೂಡ ಫಾರ್ಮ್ ಆಗಿದೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಡೆಲ್ಟಾಸ್ ಆಫ್ ಇಂಡಿಯಾ. ಅಂಡ್ ಅತಿ ಮುಖ್ಯವಾಗಿ ಬರೋದು ಸುಂದರ್ಬನ್ ಡೆಲ್ಟಾ. ಅದಾದ್ಮೇಲೆ ಅದ್ರ ಕೆಳಗೆ ಬರೋದು ಬಿಟ್ಕರ್ಣಿಕಾ ಡೆಲ್ಟಾ, ಅದ್ರ ಕೆಳಗೆ ಬರೋದು ಮಹಾನದಿ ಡೆಲ್ಟಾ, ಅದ್ರ ಕೆಳಗೆ ಬರೋದು ಗೋದಾವರಿ, ಅದ್ರ ಕೆಳಗೆ ಬರೋದು ಕೃಷ್ಣ, ಅದ್ರ ಕೆಳಗೆ ಬರೋದು ಕಾವೇರಿ. ಈ ಎಲ್ಲ ನದಿಗಳು ಯಾವುದು ಬೇ ಆಫ್ ಬೆಂಗಾಲ್ಗೆ ಹೋಗಿ ಸೇರ್ಕೊಳ್ಳುತ್ತಲ್ವಾ ಅದೆಲ್ಲ ಡೆಲ್ಟಾಸ್ ಕೂಡ ಫಾರ್ಮ್ ಮಾಡುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಡೆಲ್ಟಾಸ್ ಅಂದ್ರೆ ಏನು? ಇನಿಷಿಯಲಿ ಅಲ್ಲಿ ನಾರ್ಮಲ್ ಆಗಿ ನದಿ ಹರಿತಾ ಇತ್ತು, ಅದಾದ್ಮೇಲೆ ಅದು ತಂದ ಮಣ್ಣಿನ ಕಣಗಳನ್ನ ಅದು ಸೆಟ್ಲ್ ಮಾಡ್ತಾ ಹೋಗೋದ್ರಿಂದ ನದಿ ಬೇರ್ ಬಿಟ್ಟಂಗೆ ಕಾಣುತ್ತೆ. ಆ ಬೇರ್ ಬಿಟ್ಟಿರುವಂತ ಲ್ಯಾಂಡ್ ಫಾರ್ಮ್ಸ್ ನಾವು ಡೆಲ್ಟಾಸ್ ಅಂತ ಕರಿತೇವೆ. ಓಕೆನಾ, ಫೈನ್. ಸೊ ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಲ್ಯಾಂಡ್ ಫಾರ್ಮ್ ದಟ್ ಇಸ್ ಕ್ರಿಯೇಟೆಡ್ ಬೈ ವಾಟರ್. ಸೊ ಇಲ್ಲಿವರೆಗೆ ಏನೇನು ಕಲ್ತ್ವಿ ನಾವು? ರಿವರ್ ಫಾರ್ಮೇಷನ್ ಕಲ್ತಿದ್ದೇವೆ. ರಿವರ್ ಫಾರ್ಮೇಷನ್ ಜೊತೆ ಸೆಕೆಂಡ್ ನಾವು ಗುಹೆ ಫಾರ್ಮೇಷನ್ ಕಲ್ತಿದ್ದೇವೆ. ಗುಹೆ ಫಾರ್ಮೇಷನ್ ಜೊತೆಗೆ ನಾವು ಡೆಲ್ಟಾ ಫಾರ್ಮೇಷನ್ ಕೂಡ ಕಲ್ತಿದ್ದೇವೆ, ಆಯ್ತಾ. ಇವಾಗ ಒಂದು ನಿಮಿಷ, ಇನ್ನೊಂದು ಇಂಪಾರ್ಟೆಂಟ್ ಲ್ಯಾಂಡ್ ಫಾರ್ಮ್ ಹೇಳ್ತೇನೆ, ದಟ್ ಈಸ್ ಕಾಲ್ಡ್ ಆಸ್ ಗಲ್ಫ್, ಆಯ್ತಾ. ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಲ್ಯಾಂಡ್ ಫಾರ್ಮ್ ಕಲಿಯೋಣ, ಗಲ್ಫ್ ಅಂದ್ರೆ ಏನಂದ್ರೆ ನೋಡಿ, ನಿಮಗೆ ಪ್ಲೇಟ್ ಟೆಕ್ಟಾನಿಕ್ ಮೂವ್ಮೆಂಟ್ಸ್ ಗೊತ್ತಿರತ್ತೆ. ಐ ಹೋಪ್ ಯು ನೋ ದ ಪ್ಲೇಟ್ ಟೆಕ್ಟಾನಿಕ್ ಮೂವ್ಮೆಂಟ್ಸ್. ಅದೇನಂದ್ರೆ ಕೆಳಗಡೆ ಇರುವಂತ ಪ್ಲೇಟ್ಸ್ ಅಂದ್ರೆ ಆಸ್ಟ್ರೋಸ್ಫಿಯರ್ ಮೇಲ್ಗಡೆ ಇರುವಂತ ಪಾರ್ಟ್ಸ್ ಇದೆ ಅಲ್ವಾ, ಕೆಳಗಡೆ ಇರುವಂತ ಪ್ಲೇಟ್ಸ್ ಒಂದಕ್ಕೊಂದು ಮೂವ್ಮೆಂಟ್ ಅಲ್ಲಿ ಇದೆ ಅಂತ ಹೇಳಿದ್ದೆ. ಡಿಕ್ಕಿ ಹೊಡೆದ್ರೆ ಮೌಂಟೇನ್ ಫಾರ್ಮ್ ಆಗುತ್ತೆ ಅಂತ. ಈಗ ಏನಾಗ್ತಿದೆ ನೋಡಿ, ಈಗ ಏನಾಗ್ತಿದೆ, ಇಲ್ಲೊಂದು ಪ್ಲೇಟ್ ಇದೆ, ಜಸ್ಟ್ ಇಮ್ಯಾಜಿನ್, ಇಲ್ಲೊಂದು ಪ್ಲೇಟ್ ಇದೆ. ಓಕೆ, ಇದೊಂದು ಪ್ಲೇಟ್, ಈಚೆ ಒಂದು ಪ್ಲೇಟ್ ಇದೆ, ಆಯ್ತಾ. ಈ ಪ್ಲೇಟ್ದು ಒಂದು ಎಂಡಲ್ಲಿ ಸಮುದ್ರ ಇದೆ, ಸಮುದ್ರ ಇದೆ. ಆಮೇಲೆ ಇನ್ನೊಂದು ಎಂಡಲ್ಲಿ ಕೂಡ ಸಮುದ್ರ ಇದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇದು ಸ್ವಲ್ಪ ಅರ್ಥ ಆಗಲ್ಲ ನಿಮಗೆ. ಓಕೆ,
ಇಲ್ಲಿ ಏನಾಗ್ತಿದೆ, ಇಲ್ಲಿ ಕಾಂಟಿನೆಂಟಲ್ ಕ್ರಸ್ಟ್ ಇದೆ, ಇಲ್ಲಿ ಓಷನಿಕ್ ಕ್ರಸ್ಟ್ ಇದೆ. ಅಂದರೆ ಮೇಲ್ಗಡೆ ಕಾಂಟಿನೆಂಟಲ್ ಕ್ರಸ್ಟ್ ಇದೆ ಪ್ಲೇಟಲ್ಲಿ, ಪಕ್ಕದಲ್ಲಿ ಓಷನ್ಸ್ ಇದೆ. ಇವಾಗ ಏನಾಗುತ್ತೆ, ಈ ಕಾಂಟಿನೆಂಟಲ್ ಕ್ರಸ್ಟ್ ಇದೆ ಅಲ್ವಾ, ಈ ಪ್ಲೇಟ್ ಇದೆ ಅಲ್ವಾ, ಇದು ಒಂದಕ್ಕೊಂದು ದೂರ ಹೋಗಕ್ಕೆ ಶುರು ಮಾಡುತ್ತೆ. ಪ್ಲೇಟ್ ಇನಿಷಿಯಲಿ ಡಿಕ್ಕಿ ಹೊಡೆದ್ರೆ ಮೌಂಟೇನ್ಸ್ ಫಾರ್ಮ್ ಆಗುತ್ತಂದಲ್ವಾ, ಇವಾಗ ಏನಾಗ್ತಿದೆ, ಆ ಒಂದು ನೆಲ ಇನ್ನೊಂದು ನೆಲ ದೂರ ದೂರ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ, ಡೈವರ್ಜೆನ್ಸ್. ಸೊ ಇವಾಗ ಏನಾಗುತ್ತೆ ನೋಡಿ, ಈ ಥರ ಒಂದು ಸ್ವಲ್ಪ ಗ್ಯಾಪ್ ಫಾರ್ಮ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಈ ಥರ ಒಂದು ಚಿಕ್ಕ ಗ್ಯಾಪ್ ಫಾರ್ಮ್ ಆಗುತ್ತೆ. ಆಮೇಲೆ ಇಲ್ಲೇನಂದೆ, ಇಲ್ಲಿ ನಿಮಗೆ ನದಿ, ಇಲ್ಲಿ ಸಮುದ್ರ ಇದೆ ಅಂತ ಹೇಳಿದೆ, ಇಲ್ಲೂ ಕೂಡ ಸಮುದ್ರ ಇದೆ ಅಂತ ಹೇಳಿದೆ. ಯಾವಾಗ ನೆಲ ಬೆರಕ್ ಬಿಡತ್ತಲ್ವಾ, ಇದ್ರ ಮಧ್ಯದಲ್ಲಿ ನೀರು ಬಂದು ಶೇಖರಣೆ ಆಗಕ್ಕೆ ಶುರುವಾಗುತ್ತೆ. ಈ ಥರ ಇದ್ರ ಮಧ್ಯದಲ್ಲಿ ನೀರು ಬರಕ್ಕೆ ಶುರುವಾಗುತ್ತೆ. ಬಿಕಾಸ್ ಗ್ಯಾಪ್ ಜಾಸ್ತಿ ಆದಷ್ಟು, ನೆನ್ಪಿಟ್ಕೊಳ್ಳಿ, ಗ್ಯಾಪ್ ಜಾಸ್ತಿ ಆದಷ್ಟು ಸಮುದ್ರದ ನೀರು ಒಳಗೆ ಬಂದು ಇಲ್ಲಿ ಶೇಖರಣೆ ಆಗಕ್ಕೆ ಶುರುವಾಗುತ್ತೆ. ಈ ಥರ ಸಮುದ್ರದ ನೀರು ಒಳಗೆ ಬಂದು ಶೇಖರಣೆ ಆಗಕ್ಕೆ ಶುರುವಾಗುತ್ತೆ. ಇದನ್ನ ನಾವು ಗಲ್ಫ್ ಅಂತ ಕರಿತೇವೆ. ದಿಸ್ ಇಸ್ ಕಾಲ್ಡ್ ಎಸ್ ಗಲ್ಫ್. ಗಲ್ಫ್ ಅಂದ್ರೆ ಏನು, ಪ್ಲೇಟ್ ಟೆಕ್ಟೋನಿಕ್ ಮೂವ್ಮೆಂಟ್ಸ್ ಇಂದ ನೆಲ ಬಿರುಕು ಬೀಳ್ತಾ ಇದೆ, ಅದು ಲೆಫ್ಟ್ ಮತ್ತೆ ರೈಟ್ಗೆ ಶಿಫ್ಟ್ ಆಗ್ತಿದೆ. ಸೊ ಸಮುದ್ರದ ನೀರು ಎರಡು ನೆಲದ ಮಧ್ಯದಲ್ಲಿ ಹರಿಯಕ್ಕೆ ಶುರುವಾಗುತ್ತೆ. ಅದನ್ನ ನಾವು ಗಲ್ಫ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಈಗ ನನಗೆ ವರ್ಲ್ಡ್ ಮ್ಯಾಪ್ ಇಲ್ಲೆಲ್ಲೋ ಇದೆ, ನೋಡೋಣ. ಇಲ್ಲೆಲ್ಲೋ ವರ್ಲ್ಡ್ ಮ್ಯಾಪ್ ಇಟ್ಟಿದ್ದೆ, ಇಲ್ಲಿ ನೋಡಿ. ಈ ವರ್ಲ್ಡ್ ಮ್ಯಾಪ್ನ ನೀವು ಕರೆಕ್ಟಾಗಿ ನೋಡೋದಾದ್ರೆ, ನಮ್ಮ ಭಾರತನ ಯಾವತ್ತರ ಅಬ್ಸರ್ವ್ ಮಾಡಿದ್ದೀರಾ, ಇಲ್ಲಿ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಇದನ್ನ ನಾವು ಗಲ್ಫ್ ಆಫ್ ಕಚ್ ಅಂತ ಕರಿತೇವೆ. ನಿಮ್ಗೆ ಗೊತ್ತಿದೆಯಾ, ಈ ಪರ್ಟಿಕ್ಯುಲರ್ ಇದಿದೆ ಅಲ್ವಾ, ಇದನ್ನ ನಾವು ಗಲ್ಫ್ ಆಫ್ ಕಚ್ ಅಂತ ಕರಿತೇವೆ. ಇವತ್ತರ ಕೇಳಿರ್ತೀರಾ ನಿಮ್ಗೆ, ಇದನ್ನ ಗಲ್ಫ್ ಆಫ್ ಕಚ್ ಅಂತಾರೆ. ಯಾಕೆ, ಇಲ್ಲಿ ನೋಡಿ, ನೆಲ ಎರಡು ಬಿರುಕು ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ನೆಲ ಬಿರುಕು ಬಿಟ್ಟಿದೆ. ಜೊತೆಗೆ ಏನಾಗಿದೆ, ಅರೇಬಿಯನ್ ಸಿಯಲ್ಲಿದ್ದಂಥ ನೀರು ಬಂದು ನಮ್ಮ ನೆಲಕ್ಕೆ ಹತ್ರ ಬರ್ತಾ ಇದೆ. ಸೊ ಈ ಜಾಗದಲ್ಲಿ ಏನಾಗಿದೆ, ಈಗ ಓಷಿಯನ್ ವಾಟರ್ ಇನ್ಫ್ಲೋ ಆಗ್ತಾ ಇದೆ, ಸಮುದ್ರದ ನೀರು ಒಳಗೆ ಬರ್ತಾ ಇದೆ. ಎಲ್ಲಿಗೆ, ನೆಲದ ಒಳಗೆ ಬರ್ತಿದೆ. ಇನಿಷಿಯಲಿ ಇದೆಲ್ಲ ನೆಲ ಅಂತ ಇಟ್ಕೊಂಡ್ರೆ, ಈಗ ನೆಲನ ಬಗ್ದು ಒಳಗಡೆ ಏನಾಗಿದೆ, ಸಮುದ್ರದ ನೀರು ಎಂಟರ್ ಆಗ್ತಾ ಇದೆ. ಕಾಣ್ತಿದೆ ಈ ತರ, ಸಮುದ್ರದ ನೀರು ಲ್ಯಾಂಡ್ ಒಳಗೆ ಎಂಟರ್ ಆಗ್ತಿದೆ. ಈ ಪರ್ಟಿಕ್ಯುಲರ್ ಲ್ಯಾಂಡ್ ಫಾರ್ಮ್ ನಾವು ಗಲ್ಫ್ ಅಂತ ಕರಿತೇವೆ. ಗಲ್ಫ್ ಅಂದ್ರೆ ಏನು, ದ ಓಷನ್ ವಾಟರ್ ಇಸ್ ಕಮಿಂಗ್ ಇನ್ಸೈಡ್ ದ ಟೆರಿಟರಿ ಆಫ್ ದ ಲ್ಯಾಂಡ್. ಓಕೆ, ಕಟ್ ಮಾಡ್ಕೊಂಡು ಬಂದಂಗ ಅನ್ಸುತ್ತೆ, ಬಟ್ ಇದು ಕಟ್ ಮಾಡ್ಕೊಂಡು ಬಂದಿಲ್ಲ. ಸಪರೇಷನ್ ಇಂದ ಭೂಮಿ ಬಿರುಕು ಬಿಟ್ಟಿರೋದ್ರಿಂದ ಆ ಬಿರುಕಲ್ಲಿ ಸಮುದ್ರದ ನೀರು ಬಂದು ತುಂಬಿಕೊಂಡ್ರೆ ಅದನ್ನ ನಾವು ಗಲ್ಫ್ ಅಂತ ಕರಿತೇವೆ. ಈ ತರ ನಿಮ್ಗೆ ಗೊತ್ತಾ, ಗಲ್ಫ್ ಕಂಟ್ರೀಸ್ ಅಂತ ನಾವು ತುಂಬಾ ಕ್ಯಾಶುವಲ್ ಆಗಿ ಹೇಳ್ತೇವೆ. ದುಬೈನೆಲ್ಲ ನಾವು ಗಲ್ಫ್ ಅಂತ ಕರಿತೇವೆ. ಬಿಕಾಸ್ ಇಲ್ಲಿ ನೋಡಿ, ಇಲ್ಲಿ ನೆಲ ಇದೆ ಅಲ್ವಾ, ಈ ಪರ್ಟಿಕ್ಯುಲರ್, ಒಂದು ನಿಮಿಷ, ಇಲ್ಲಿ ಪರ್ಟಿಕ್ಯುಲರ್ ನೆಲ ಕಾಣ್ತಿದೆ ಅಲ್ವಾ ನಿಮಗೆ, ಇದೆಲ್ಲ ಕಾಣ್ತಿದೆ ಅಲ್ವಾ ನೆಲ, ಇದು ಆಕ್ಚುಲಿ ಇದೆಲ್ಲ ಒಂದೇ ನೆಲ ಆಗಿತ್ತು, ಈಗ ಬಿರುಕು ಬಿಟ್ಟಿದೆ. ಕಾಣ್ತಿದೆಯಲ್ಲಿ ಬಿರುಕು ಬಿಟ್ಟಿದೆ. ಸೊ ಈಚೆ ನೆಲ ಈಗ ಹೋಗಿದೆ, ಈಚೆ ನೆಲ ಹೀಗೋಗಿದೆ. ಸೊ ಅಲ್ಲಿ ಓಪನ್ ಆಗಿದೆ. ಸೊ ಇದರಿಂದ ಏನಾಗುತ್ತೆ, ಅರೇಬಿಯನ್ ಸಿಯಲ್ಲಿದ್ದಂಥ ನೀರು ಮತ್ತೆ ಇದ್ರ ಒಳಗೆ ಎಂಟರ್ ಆಗಿದೆ. ಸೊ ನೆಲದ ಒಳಗಡೆ ಸಮುದ್ರದ ನೀರು ಬರ್ತಾ ಇದೆ. ಇದನ್ನ ಕೂಡ ನಾವು ಗಲ್ಫ್ ಅಂತ ಕರಿತೇವೆ. ಅಂಡ್ ಈ ಗಲ್ಫ್ ನಾವು ಪರ್ಷಿಯನ್ ಗಲ್ಫ್ ಅಂತ ಕರಿತೇವೆ. ದಿಸ್ ಗಲ್ಫ್ ಇಸ್ ಕಾಲ್ಡ್ ಎಸ್ ಪರ್ಷಿಯನ್ ಗಲ್ಫ್. ನಮ್ಮ ಇಂಡಿಯಾದಲ್ಲಿ ಗಲ್ಫ್ ಆಫ್ ಕಚ್ ಇದೆ, ಇದನ್ನ ನಾವು ಪರ್ಷಿಯನ್ ಗಲ್ಫ್ ಅಂತ ಕರ್ತೇವೆ. ಇನ್ ಕೇಸ್ ನೀವು ಮ್ಯಾಪ್ನ ಮತ್ತೆ ಅಬ್ಸರ್ವ್ ಮಾಡೋದಾದ್ರೆ, ಇನ್ನೊಂದು ಗಲ್ಫ್ ಕೂಡ ನಿಮಗೆ ವೆರಿ ಫೇಮಸ್ ಆಗಿ ಕಾಣ್ಬೋದು. ಯಾಕೆ, ಇಲ್ಲಿ ನೋಡಿ, ಇಲ್ಲೂ ಕೂಡ ನೆಲ ಬಿರುಕು ಬಿಟ್ಟು ಈಚೆ ಹೋಗಿದೆ, ಇದು ಈಚೆ ಹೋಗಿದೆ, ಮಿಡ್ಲ್ ಗ್ಯಾಪ್ ಫಾರ್ಮ್ ಆಗಿದೆ. ಇದರಿಂದ ಏನಾಗಿದೆ, ಮತ್ತೆ ನೀರು ಒಳಗೆ ಬರಕ್ಕೆ ಶುರುವಾಗುತ್ತೆ. ಇದು ಕೂಡ ಅರೇಬಿಯನ್ ಸೀನೆ, ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಅರೇಬಿಯನ್ ಸಿ ತುಂಬಾ ದೊಡ್ಡದು, ಇಂಡಿಯಾ ಜೊತೆ ಬಾರ್ಡರ್ ಶೇರ್ ಮಾಡುತ್ತೆ. ಇದೆಲ್ಲ ಅರೇಬಿಯನ್ ಸೀನೆ, ಆಯ್ತಾ. ದಿಸ್ ಇಸ್ ಆಲ್ ಅರೇಬಿಯನ್ ಸಿ. ಸೊ ಇವಾಗ ಏನಾಗುತ್ತೆ, ಅರೇಬಿಯನ್ ಸಿ ನದಿ ಮತ್ತೆ ಒಳಗೆ ಬರೋದ್ರಿಂದ ಇಲ್ಲೂ ಕೂಡ ಒಂದು ಗಲ್ಫ್ ಫಾರ್ಮ್ ಆಗಿದೆ ಅಲ್ವಾ, ಇದನ್ನ ಗಲ್ಫ್ ಆಫ್ ಆಡನ್ ಅಂತ ಕರೀತಾರೆ. ದಿಸ್ ಇಸ್ ಕಾಲ್ಡ್ ಎಸ್ ಗಲ್ಫ್ ಆಫ್ ಆಡನ್, ADEN. ಮೋಸ್ಟ್ ಆಫ್ ದ ಗಲ್ಫ್ಸ್ ನಿಮಗೆ ನಮ್ಮ ಅರೇಬಿಯನ್ ಸಿ ಸುತ್ತಮುತ್ತನೇ ಕಾಣೋದು. ಇದನ್ನ ನಾವು ಗಲ್ಫ್ ಆಫ್ ಆಡನ್ ಅಂತ ಕರಿತೇವೆ. ಸೊ ಗಲ್ಫ್ ಅಂದ್ರೆ ಏನು, ನೆಲ ಬಿರುಕು ಬಿಟ್ಟು ಸಮುದ್ರದ ನೀರು ಒಳಗಡೆ ನುಗ್ಗಿದ್ರೆ ಆ ಲ್ಯಾಂಡ್ ಫಾರ್ಮ್ ನಾವು ಗಲ್ಫ್ ಅಂತ ಕರಿತೇವೆ. ದ ಓಷಿಯನ್ ವಾಟರ್ ಆರ್ ಸಿ ವಾಟರ್, ಇನ್ ಸಿಂಪಲ್ ಸಿ ವಾಟರ್ ಅಂತ ಇಟ್ಕೊಳ್ಳಿ. ಸಿ ವಾಟರ್ ಇನ್ಲೆಟ್, ಮಹಾನ್ ಸಮುದ್ರ ಅಲ್ಲ, ಸಮುದ್ರ, ಆಯ್ತಾ. sea water inlet into the land areas where the land has cracked up or ಸಪರೇಷನ್ ಆಫ್ ಲ್ಯಾಂಡ್ ಆಗಿರೋದ್ರಿಂದ, ಬಿರುಕು ಬಿಟ್ಟಿರೋದ್ರಿಂದ ಆ ಗ್ಯಾಪ್ ಅಲ್ಲಿ ನೀರು ಬಂದು ತುಂಬಿಕೊಂಡ್ರೆ ಅದನ್ನ ನಾವು ಗಲ್ಫ್ ಅಂತ ಕರಿತೇವೆ. ಭಾರತದಲ್ಲಿ ಗಲ್ಫ್ ಆಫ್ ಕಚ್ ಇದೆ. ಅದಾದ್ಮೇಲೆ ನಮ್ಮ ಅರೇಬಿಯನ್ ಕಂಟ್ರೀಸ್ ಅಲ್ಲಿ, ದುಬೈಸ್ ಕಂಟ್ರೀಸ್ ಅಲ್ಲಿ ಪರ್ಷಿಯನ್ ಗಲ್ಫ್ ಇದೆ, ಜೊತೆಗೆ ಗಲ್ಫ್ ಆಫ್ ಆಡನ್ ಇದೆ. ಈ ಮೂರು ಗಲ್ಫ್ಸ್ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಓಕೆ, ದಿಸ್ ಇಸ್ ವೆರಿ ವೆರಿ ಸಿಂಪಲ್. ಆ್ಯಂಡ್ ಇಲ್ಲಿ ಯಾವನು ನಮ್ಮ ಭಾರತ ಮ್ಯಾಪ್ನ ಸರಿಯಾಗಿ ಕಟ್ ಮಾಡೋನು, ಬೇವರ್ಸಿಗೆಟ್ಟವನು. ಬಟ್ ಭಾರತ ಹಿಂಗಿಲ್ಲ, ಇಲ್ಲೆಲ್ಲ ಕಾಶ್ಮೀರ್ ಇದೆ, ಇದೆಲ್ಲ ನಮ್ಮದೇ, ಸರಿಯಾಗಿ ಬಿಡಿಸಿಲ್ಲ ನಾಯಿ ನನ್ನ ಮಗ, ಇರಲಿ ಪರವಾಗಿಲ್ಲ. ಸೊ ಅರ್ಥ ಆಯ್ತಾ, ಗಲ್ಫ್ ಆಫ್ ಕಚ್ ಇದೆ, ಆಡನ್ ಇದೆ, ಗಲ್ಫ್ ಆಫ್ ಪರ್ಷಿಯನ್ ಇದೆ, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ವಾಟ್ ಈಸ್ ಗಲ್ಫ್? ಗಲ್ಫ್ ಇಸ್ ದ ಏರಿಯಾ ವೇರ್ ಲ್ಯಾಂಡ್ ಹ್ಯಾಸ್ ಸ್ಪ್ಲಿಟ್ ಅಪ್ ಆ್ಯಂಡ್ ಓಷನ್ ವಾಟರ್ ಹ್ಯಾಸ್ ಸ್ಟಾರ್ಟೆಡ್ ಕಮಿಂಗ್ ಇನ್ ಸೈಡ್. ಸೊ ಇಷ್ಟು ನೆನಪಿದ್ರೆ ನಿಮ್ಗೆ ಈಗ ಏನೇನು ಕಲ್ತಿದ್ದೀರಾ? ರಿವರ್ ಲ್ಯಾಂಡ್ ಫಾರ್ಮ್ ಕಲ್ತಿದ್ದೀರಾ, ಎರಡನೇದು ಏನು ಕಲ್ತಿದ್ದೀರಾ? ಕೇವ್ ಫಾರ್ಮೇಷನ್ ಕಲ್ತಿದ್ದೀರಾ, ಮೂರನೇದು ಏನು ಕಲ್ತಿದ್ದೀರಾ? ಡೆಲ್ಟಾ ಫಾರ್ಮೇಷನ್ ಕಲ್ತಿದ್ದೀರಾ, ನಾಲ್ಕನೇದು ಏನು ಕಲ್ತಿದ್ದೀರಾ ಇವತ್ತು? ಇದಾದ್ಮೇಲೆ ನಾವೀಗ ಗಲ್ಫ್ ಫಾರ್ಮೇಷನ್ ಬಗ್ಗೆ ಕೂಡ ಕಲ್ತಿದ್ದೇವೆ. ಇವಾಗ ಒಂದು ನಿಮಿಷ ಫ್ರೆಂಡ್ಸ್, ಇದನ್ನ ಡಯಾಗ್ರಾಮ್ ಫಾರ್ಮಲ್ಲಿ ತೋರ್ಸಕ್ಕೆ ಟ್ರೈ ಮಾಡಿಬಿಡ್ತೇನೆ. ನನ್ನ ಹತ್ರ ಡಯಾಗ್ರಾಮ್ ಇದೆ ಅಂತ ಅನ್ಸತ್ತೆ, ಎಲ್ಲೋ ಇದೆ, ಅದು ಎಲ್ಲಿದೆ? ಏನು ಗುರು, ಎಲ್ಲ ಇತ್ತು ಗುರು, ಅದು ನಿಜ ಇತ್ತು ಗುರು. ಒಂದು ನಿಮಿಷ ಗುರು, ಓಕೆ ಇರಲಿ, ನಾನೇ ಆ್ಯಡ್ ಮಾಡಿಬಿಡ್ತೇನೆ, ನಂಗೆ ಅಷ್ಟು ಪುಡ್ಸೋತಿಲ್ಲ. ಓಕೆ ಆ್ಯಡ್, ಓಕೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ನಿಮಗೆ ಕಾಣೋದಾದರೆ ಇಲ್ಲಿ ನೋಡಿ, ರಿವರ್ ಫಾರ್ಮೇಷನ್ ಕಾಣ್ತಿದೆಯಾ? ಇದು ನದಿ,
ರಿವರ್ ಫಾರ್ಮೇಷನ್ ಕಾಣ್ತಿದೆ. ಏನಾಗ್ತಿದೆ, ಹೈ ಆಲ್ಟಿಟ್ಯೂಡ್, ಎತ್ತರ ಇರುವಂಥ ಜಾಗಗಳಿಂದ ನೀರು ಕೆಳಗಡೆ ಬರೋದ್ರಿಂದ ನದಿ ಫಾರ್ಮ್ ಆಗುತ್ತೆ. ಜೊತೆಗೆ ಇಲ್ಲಿ ಗುಹೆ ಫಾರ್ಮ್ ಆಗಿದೆ, ಕಾಣ್ತಿದ್ಯಾ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ? ಓಕೆ, ಒಂದು ನಿಮಿಷ. ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಗುಹೆ ಕಾಣ್ತಿದ್ಯಾ? ಗುಹೆ ಯಾಕೆ ಕಾಣ್ತಿದೆ? ಮೇಲ್ಗಡೆ ಇದ್ದಂಥ ನೀರು ಎಲ್ಲೋ ಒಂದು ಕಡೆ ಎಂಟರ್ ಆಗಿರುವಂಥ ನೀರು, ಒಂದು ನಿಮಿಷ. ಓಕೆ, ಮೇಲ್ಗಡೆ ಎಲ್ಲೋ ಒಂದು ಕಡೆ ಎಂಟ್ರಾದಂಥ ನೀರೇನಿದೆ ಅದು ತೂತ್ ಮಾಡಿಕೊಂಡು ಕೆಳಗಡೆ ಹರಿಯಕ್ಕೆ ಶುರುವಾಗಿರುತ್ತೆ. ಇಲ್ಲಿ ಯಾವುದೋ ಒಂದು ಜಾಗದಲ್ಲಿ ಮೇಲ್ಗಡೆ ನೀರು ಹರಿಯಕ್ಕೆ ಸ್ಟಾರ್ಟ್ ಆಗಿ ಒಳಗಡೆಯಿಂದ ತೂತ್ ಮಾಡಿಕೊಂಡು ಇಲ್ಲಿಂದ ಎಕ್ಸಿಟ್ ಆಗಿರುತ್ತೆ. ಅದಕ್ಕೆ ಒಳಗಡೆಯಿಂದ ಒಂದು ಸುರಂಗ ಫಾರ್ಮ್ ಆಗಿದೆ. ನಿಮ್ಗೆ ಸುರಂಗ ಕಾಣ್ತಿಲ್ಲ, ಬಟ್ ಸುರಂಗದ ಎಕ್ಸಿಟ್ ಮಾತ್ರ ಕಾಣ್ತಿದೆ. ಬಿಕಾಸ್ ಆ ಸುರಂಗ ಯಾವುದೋ ಒಂದು ಜಾಗದಲ್ಲಿ ಉದ್ಭವ ಆಗಿದೆ. ಅದು ಯಾಕೆ ಫಾರ್ಮ್ ಆಗಿದೆ? ವಾಟರ್ ಇಂದ ಫಾರ್ಮ್ ಆಗಿದೆ. ಅದು ಹೇಗೆ? ಲೈಮ್ ಸ್ಟೋನ್ ಮತ್ತೆ ಡೋಲಮೈಟ್ ಅನ್ನೋ ಕಲ್ಲುಗಳನ್ನ ಕರಗಿಸ್ಕೊಂಡು ನೀರು ಭೂಮಿ ಒಳಗಡೆ ಇಳಿದು ಹೊರಗಡೆ ಬಂದಿದೆ, ಒಂದು ಪ್ಲಾಟಿವ್ ಇಂದ ಅಥವಾ ಎತ್ತರವಾದಂಥ ಒಂದು ಏರಿಯಾಯಿಂದ. ಅದಕ್ಕೆ ನಾವು ಅದನ್ನ ಕೇವ್ ಅಂತ ಕರಿತೇವೆ. ಇದಾದ್ಮೇಲೆ ನೆಕ್ಸ್ಟ್ ಏನು, ನೀರು ಬರಬೇಕಾದ್ರೆ ತನ್ನಲ್ಲಿ ತಾನು ಸೆಡಿಮೆಂಟ್ಸ್ನ ತಗೊಂಡು ಬರುತ್ತೆ. ನೀರು ಬರಬೇಕಾದ್ರೆ ತನ್ನಲ್ಲಿ ತಾನು ಸೆಡಿಮೆಂಟ್ಸ್ನ ತಗೊಂಡು ಬರುತ್ತೆ. ಸ್ಪೀಡ್ ಕಮ್ಮಿ ಆದಷ್ಟು ಆ ಸೆಡಿಮೆಂಟ್ಸ್ನ ಅಲ್ಲಲ್ಲೇ ಡೆಪಾಸಿಟ್ ಮಾಡುತ್ತೆ. ನೋಡಿ, ಡೆಪಾಸಿಷನ್ಸ್ ಆಗಿದೆ. ಮಿಡ್ಲಲ್ಲಿ ಏನಾಗಿದೆ, ನೀರು ಹಿಂಗೂ ಬರ್ತಿದೆ, ಹಿಂಗೂ ಬರ್ತಿದೆ, ಹಿಂಗೂ ಬರ್ತಿದೆ. ಈಗೇನು ಅನಿಸ್ತಿದೆ, ಒಂದು ನದಿ ಬ್ರಾಂಚ್ ಬಿಟ್ಟಿದೆ ಅಂತ ಅನ್ಸುತ್ತೆ. ಅದನ್ನು ನಾವೇನಂತ ಕರಿತೇವೆ? ಡೆಲ್ಟಾ ಅಂತ ಕರಿತೇವೆ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನು, ಗಲ್ಫ್. ಗಲ್ಫ್ ಅಂದ್ರೆ ಏನು? ಇಲ್ಲಿ ಗಲ್ಫ್ ಅಂದ್ರೆ ಏನು? ಗಲ್ಫ್ ಇಸ್ ವೆರಿ ಸಿಂಪಲ್. ನೆಲ ಬಿರುಕು ಬಿಡೋದ್ರಿಂದ ಓಷನ್ ಅಲ್ಲಿ ಇರುವಂತ ಸಮುದ್ರದ ನೀರು, ಓಷನ್ ಅಂತೆ, ಸಮುದ್ರದ ನೀರು ಒಳಗೆ ಬರಬೇಕಾದ್ರೆ ಸಿ ವಾಟರ್ ಒಳಗಡೆ ಬಂದು ಇನ್ಲೆಟ್ ಫಾರ್ಮ್ ಆದ್ರೆ, ನೆಲ ಬಿರುಕು ಬಿಟ್ಟು ಸಮುದ್ರದ ನೀರು ಒಳಗೆ ಬರಕ್ಕೆ ಶುರುವಾದ್ರೆ ಈ ಪರ್ಟಿಕ್ಯುಲರ್ ಲ್ಯಾಂಡ್ ಫಾರ್ಮ್ ಏನಿದೆ, ವ್ಯಾರ್ ವಾಟರ್ ಇಸ್ ಮೂವಿಂಗ್ ಫ್ರೀಲಿ, ಓಷನ್ ವಾಟರ್ ನೆಲದೊಳಗೆ ಬಂದು ಮತ್ತೆ ವಾಪಸ್ ಏನು ಹೋಗುತ್ತೆ, ಈ ಫ್ರೀ ಮೂವ್ಮೆಂಟ್ ಆಫ್ ವಾಟರ್ ಇನ್ಸೈಡ್ ದ ಲ್ಯಾಂಡ್ ಟೆರಿಟರಿ, ಸಿ ವಾಟರ್ ಇನ್ಲೆಟ್ ಇಸ್ ಕಾಲ್ಡ್ ಆಸ್ ಗಲ್ಫ್. ಆಯ್ತಾ? ಇದು ನಿಮ್ಗೆ ಅರ್ಥ ಆಗಿದ್ರೆ ನಾವು ಇವತ್ತು ಏನೇನು ಕವರ್ ಮಾಡಿದ್ದೇವೆ ಇನ್ ಟೋಟಲ್? ಮೌಂಟೇನ್ ಆಯಿತು, ಗ್ಲೇಷಿಯರ್ ಆಯಿತು, ವಾಲ್ಕೆನೋ ಆಯಿತು, ಜಾರ್ಡ್ ಆಯಿತು, ಐಸ್ಬರ್ಗ್ ಆಯಿತು, ಪ್ಲಾಟ್ಯೂ ಆಯಿತು, ಪ್ಲಾಟ್ಯೂ ಮೀಸ್ ಆಗುತ್ತೆ, ಮೀಸ ಬ್ಯೂಟಿ ಆಗುತ್ತೆ, ಬ್ಯೂಟಿ ಆದ್ಮೇಲೆ ಒಂದು ಸ್ಕಲ್ಪ್ಚರ್ ಫಾರ್ಮ್ ಆಗುತ್ತೆ, ಅದಿಲ್ಲಿ ಬರ್ದಿಲ್ಲ ಅವರು. ಅದಾದ್ಮೇಲೆ ಕೆನಿಯಾನ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ರಿವರ್ ಫಾರ್ಮೇಷನ್ ಬಗ್ಗೆ ಹೇಳಿದೆ, ಕೇವ್ ಫಾರ್ಮೇಷನ್ ಬಗ್ಗೆ ಹೇಳಿದೆ, ಡೆಲ್ಟಾ ಫಾರ್ಮೇಷನ್ ಬಗ್ಗೆ ಹೇಳಿದೆ, ಗಲ್ಫ್ ಫಾರ್ಮೇಷನ್ ಬಗ್ಗೆ ಹೇಳಿದೆ. ಗಲ್ಫ್ ಅಂದ್ರೆ ಏನು? ಪ್ಲೇಟ್ ಟೆಕ್ಟಾನಿಕ್ ಮೂವ್ಮೆಂಟ್ ಇಂದ ನೆಲ ಸೀಳಿ ಸಮುದ್ರದ ನೀರು ನೆಲದ ಕಡೆ ಬಂದ್ರೆ ಅಂತ ಒಂದು ಕಲೆಕ್ಟೆಡ್ ಏರಿಯಾ ನಾವು ಗಲ್ಫ್ ಅಂತ ಕರಿತೇವೆ. ವೆರಿ ಬೆಸ್ಟ್ ಎಕ್ಸಾಂಪಲ್ ಇಸ್ ಗಲ್ಫ್ ಆಫ್ ಕಚ್ ಆಫ್ ಇಂಡಿಯಾ. ಆಯ್ತಾ? ಇಷ್ಟು ನೆನ್ಪಿಟ್ಕೊಳ್ಳಿ. ಈಗ ಮುಂದೆ ಇನ್ನೂ ತುಂಬಾ ಇದೆ. ಲೆಟ್ಸ್ ಸ್ಟಾರ್ಟ್ ಡಿಸ್ಕಸಿಂಗ್. ಓಕೆ, ನೆಕ್ಸ್ಟ್ ಪಾರ್ಟ್.